ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಸಂಕ್ರಾಂತಿ ಹಬ್ಬ ಯದ್ಯಪಿ ಎಲ್ಲರಿಗೂ ಒಂದು ಸಂತಸದ ಹಬ್ಬ, ಆದರೆ ವಿಶೇಷವಾಗಿ ಗೌಡಿಯ ವೈಷ್ಣವರಿಗೆ ಅಷ್ಟೊಂದು ಸಂತಸದ ಅಥವಾ ಸಂತೋಷ ತರುವಂತಹ ಹಬ್ಬ ಅಲ್ಲ. ಯಾರಾದ್ರೂ ಏನಕ್ಕೆ ಅಂತ ಹೇಳ್ತೀರಾ? ನಿಮಗೆ ಗೊತ್ತಿರಲೇಬೇಕಿದು. ಭೀಷ್ಮ ದೇವರ ಸಮಾಧಿ. ಹರೇ ಕೃಷ್ಣ ಪ್ರಭು. ಹೇಳಿ. ಭೀಷ್ಮ ದೇವರು ಸಮಾಧಿಯಾಗಿ ಅದು ಇರ್ಬೋದು, ಆದ್ರೆ ಗೌಡಿಯ ವೈಷ್ಣವರಿಗೆ ಅಂತ ನಾನು ಅದಕ್ಕೇನೆ ನಿರ್ದಿಷ್ಟವಾಗಿ ಕೇಳ್ತಾ ಇರೋದು, ಗೌಡಿಯ ವೈಷ್ಣವರಿಗೆ ಅಂತ. ಭೀಷ್ಮರನ್ನ ಎಲ್ಲರೂ ಗುರುತಿಸ್ತಾರೆ, ಬರೀ ಗೌಡಿಯ ವೈಷ್ಣವರು ಮಾತ್ರ ಅಲ್ಲ. ಡಿಸಪಿಯರೆನ್ಸ್ ಡೇ ಇದೆ ನೋಡಿ, ಯಾರ್ದೋ ಬರೆದಿತ್ತು ಗೌಡಿಯ ಸಂಪ್ರದಾಯದಲ್ಲಿ. ಅದು ನಿನ್ನೆ ಇತ್ತು, ಇವತ್ತಲ್ಲ. ನಿನ್ನೆ ಜೀವ ಗೋಸ್ವಾಮಿ ಮತ್ತೆ ಜಗದೀಶ್ ಪಂಡಿತ್ ಅವರ ತಿರೋಭಾವ ದಿವಸ ನಿನ್ನೆ ಇತ್ತು. ಓ, ಸುಲಾಕೆ ಪ್ರಭು ಅವರಾ? ಹೌದು ಪ್ರಭು. ಹರೇ ಕೃಷ್ಣ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ. ಪ್ರಭು ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನ ಇದು ಕಾರಣ. ಚೈತನ್ಯ ಮಹಾಪ್ರಭು ಅವರು ಸನ್ಯಾಸ ಸ್ವೀಕರಿಸಿದಂತಹ ದಿವಸ ಇವತ್ತು. ಅದರಿಂದ ಸಾಮಾನ್ಯವಾಗಿ ಚೈತನ್ಯ ಮಹಾಪ್ರಭುಗಳ ಭಕ್ತರು, ಅವರ ಅನುಯಾಯಿಗಳು ಅವರನ್ನ ಸನ್ಯಾಸ ವೇಷದಲ್ಲಿ ನೋಡೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅಲ್ಲ. ಆದ್ರಿಂದಲೇ ಯಾವಾಗ ನಾವು ಗೌರ್ನಿತಾಯವರ ವಿಗ್ರಹಗಳನ್ನ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ, ಅವಾಗ ಯಾವತ್ತೂ ಚೈತನ್ಯ ಮಹಾಪ್ರಭು ಸನ್ಯಾಸ ವೇಷದಲ್ಲಿ ಮಾಡೋದಿಲ್ಲ ಅಲ್ಲ. ಪೂರ್ವಾಶ್ರಮದ ವಿಗ್ರಹವನ್ನೇ ಯಾವಾಗಲೂ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಯಾಕಂದ್ರೆ ಸನ್ಯಾಸ ವೇಷದಲ್ಲಿದ್ರೆ ಅವ್ರಿಗೆ ಚಪ್ಪನ್ ಭೋಗ್ ಕೊಡಕ್ಕಾಗತ್ತಾ? ಆಗೋದಿಲ್ಲ. ಚಪ್ಪನ್ ಭೋಗಿರಲಿ, ದಿವಸಕ್ಕೆ 6 ದಿವಸ ನೈವೇದ್ಯ ಏನ್ ಮಾಡ್ಲೇಬೇಕು ವಿಗ್ರಹಕ್ಕೆ, ಅದನ್ನು ಮಾಡೋದಕ್ಕಾಗೋದಿಲ್ಲ ಅಲ್ಲ. ಅದರಿಂದ ಇವಾಗ ನೀವು ಕೇಳ್ಬೋದು, ಗೋಸ್ವಾಮಿಗಳಿಗೆಲ್ಲ ಮಾಡ್ತೀವಿ ನಾವು ಅಂತ. ಹೌದು, ಗೋಸ್ವಾಮಿಗಳಿಗೆ ಮಾಡ್ತೀವಿ. ಗೋಸ್ವಾಮಿಗಳು ಅದನ್ನ ಭಗವಂತನಿಗೆ ಕೊಟ್ಬಿಡ್ತಾರೆ, ಅವರು ಅದನ್ನ ಸ್ವೀಕರಿಸೋದಿಲ್ಲ ಅಲ್ಲ. ಸೊ ಇವಾಗ ಚೈತನ್ಯ ಮಹಾಪ್ರಭು ಅವರು ಸನ್ಯಾಸ ಸ್ವೀಕರಿಸಿದಂತಹ ದಿವಸ ಇವತ್ತು. ಅದರಿಂದ ಗೌಡಿಯ ವೈಷ್ಣವರು ವಿಶೇಷವಾಗಿ ಬಂಗಾಲ, ಒರಿಸ್ಸಾ ಈ ಜಾಗದಲ್ಲೆಲ್ಲ ನೋಡಿದ್ರೆ ಇವತ್ತಿಂದ ಸುಮಾರು 1 ವಾರ 2 ವಾರದವರೆಗೆ, ಅಥವಾ ಇವತ್ತಿಗಿಂತ ಮುಂಚೆ 1 ವಾರ 2 ವಾರದಿಂದ ಅವರು ಸಾಮಾನ್ಯವಾಗಿ ಬಹಳ ತಪಸ್ಸನ್ನ ಮಾಡ್ತಾರಂತೆ. ಏಕೆಂದ್ರೆ ಚೈತನ್ಯ ಮಹಾಪ್ರಭು ಅವರು ಯದ್ಯಪಿ ಭಗವಂತನೇ ಈ ಲೋಕಕ್ಕೆ ಬಂದರೂ ಕೂಡ ಅವರು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ್ದು ಲೋಕ ಕಲ್ಯಾಣಕ್ಕೋಸ್ಕರ. ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕಾದ್ರೆ ಅವರು ಎಲ್ಲಾ ರೀತಿಯಾದಂತಹ ದೈಹಿಕವಾದಂತಹ ತಪಸ್ಸನ್ನು ಕೂಡ ಮಾಡ್ತಾರೆ. ಸೊ ಅದನ್ನ ತಮ್ಮ ಜೀವನದಲ್ಲಿ ಕಾಣುವುದಕ್ಕಾಗಿ ಚೈತನ್ಯ ಮಹಾಪ್ರಭುಗಳ ಭಕ್ತರು ಅದೇ ರೀತಿಯಾದಂತಹ ತಪಸ್ಸನ್ನ ಮಾಡ್ತಾರೆ. ಅದರಿಂದ ಸಂಕ್ರಾಂತಿ ಹಬ್ಬ ಯದ್ಯಪಿ ನಾವು ಕೂಡ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ವಿ, ಆದ್ರೆ ಗೌಡಿಯ ವೈಷ್ಣವರಿಗೆ ವಿಶೇಷವಾಗಿ ಹೇಳ್ತಾರೆ, ಇದು ತಪಸ್ಸನ್ನ ಮಾಡೋದಕ್ಕೆ ಒಂದು ಅದ್ಭುತವಾದಂತಹ ಅಪೂರ್ವವಾದಂತಹ ಅವಕಾಶ ಎಂಬುದಾಗಿ ಹೇಳ್ತಾರೆ. ದೈಹಿಕ ಅಗತ್ಯಗಳನ್ನ ಕಡಿಮೆ ಮಾಡಿಕೊಂಡು ನಮ್ಮ ಆಧ್ಯಾತ್ಮಿಕವಾದಂತಹ ರುಚಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ಎಂಬುದಾಗಿ ಹೇಳ್ತಾರೆ. ಸೊ ಇವತ್ತು ನಾವೆಲ್ಲರೂ ಸೇರಿರೋದು ಒಂದು ಅಪೂರ್ವವಾದಂತಹ ಸಂಗತಿ ಕೂಡ. ಇವತ್ತು ನಾವು ನಮ್ಮ ಬ್ರಹ್ಮ ಸಂಹಿತೆಯ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೇವೆ. ಇವತ್ತು ಬ್ರಹ್ಮ ಸಂಹಿತೆಯ 50 ಮತ್ತೆ 51 ಈ 2 ಶ್ಲೋಕಗಳ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮ ಯೋಜನೆ ಇದೆ. 50ನೇ ಶ್ಲೋಕದಲ್ಲಿ ವಿಶೇಷವಾಗಿ ಬ್ರಹ್ಮ ಗಣೇಶನ ತತ್ವದ ಬಗ್ಗೆ ಹೇಳ್ತಾನೆ. ಮತ್ತೆ ಗಣೇಶ ಕೂಡ ಹೇಗೆ ಭಗವಂತನ ಸ್ತುತಿಯನ್ನ ಮಾಡೋದಕ್ಕೆ ಎಲ್ಲರಿಗೂ ಸಹಾಯವನ್ನ ಮಾಡ್ತಾನೆ ಎಂಬುದಕ್ಕೆ ಅವನು ಒಂದು ಪ್ರಾಮಾಣಿಕವಾದಂತಹ ಪ್ರಮಾಣವನ್ನ ಕೊಡ್ತಾನೆ. ಸೊ ಅದು 50ನೇ ಶ್ಲೋಕದಲ್ಲಿ. 51ನೇ ಶ್ಲೋಕದಲ್ಲಿ ಈ ಸೃಷ್ಟಿಯ ಬೇರೆ ಬೇರೆ ಅಂಶಗಳು ಏನಿದೆ, ಯಾವುದನ್ನ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಅದೆಲ್ಲವೂ ಹೇಗೆ ಕೃಷ್ಣನಿಂದ ಉದ್ಭವಿಸ್ತದೆ, ಕೃಷ್ಣನಲ್ಲೇ ನಿಲ್ಲುತ್ತದೆ, ಮತ್ತೆ ಪ್ರಳಯದ ಸಮಯದಲ್ಲಿ ಕೃಷ್ಣನಲ್ಲೇ ವಿಲೀನವಾಗ್ತದೆ ಎಂಬುದಾಗಿ ಮತ್ತೆ 51ನೇ ಶ್ಲೋಕದಲ್ಲಿ ಹೇಳ್ತಾನೆ. 2 ಶ್ಲೋಕಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊತೀನಿ, 1 ನಿಮಿಷ. ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದು 50ನೇ ಶ್ಲೋಕ, ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಮತ್ತೆ ಬ್ರಹ್ಮ ಸಂಹಿತೆಯಲ್ಲಿ ಅತಿ ಪ್ರಸಿದ್ಧವಾದಂತಹ ಶ್ಲೋಕಗಳ ಪೈಕಿ ಈ ಶ್ಲೋಕ ಕೂಡ ಬರ್ತದೆ. ನೀವು ನನ್ನ ಹಿಂದೆ ಶಬ್ದಗಳನ್ನ ಹೇಳಿ ಅದಾದ್ಮೇಲೆ ಶ್ಲೋಕದ ಉಚ್ಚಾರಣೆಯನ್ನ ಮಾಡ್ಬೋದು. ದಯವಿಟ್ಟು ನನ್ನ ಹಿಂದೆ ಹೇಳಿ. ಯತ್ ಪಾದ
ಪಾದ ಪಲ್ಲವ ಪಲ್ಲವ ಯುಗಂ ಯುಗಂ ವಿನಿಧಾಯ ವಿನಿಧಾಯ ಕುಂಭ ಕುಂಭ ದ್ವಂದ್ವೇ ದ್ವಂದ್ವೇ ಪ್ರಣಾಮ ಸಮಯೇ ಪ್ರಣಾಮ ಸಮಯೇ ಸಗಣಾಧಿರಾಜಃ ಸಗಣಾಧಿರಾಜಃ ವಿಘ್ನಾನ್ ವಿಘ್ನಾನ್ ವಿಹಂತುಂ ವಿಹಂತುಂ ಅಲಂ ಅಲಂ ಅಸ್ಯ ಅಸ್ಯ ಜಗತ್ ಜಗತ್ ತ್ರಯಸ್ಯ ತ್ರಯಸ್ಯ ಗೋವಿಂದಂ ಗೋವಿಂದಂ ಆದಿಪುರುಷಂ ಆದಿಪುರುಷಂ ತಮಹಂ ತಮಹಂ ಭಜಾಮಿ ಭಜಾಮಿ ಯತ್ಪಾದಪಲ್ಲವಯುಗಂ ವಿನಿಧಾಯ ಕುಂಭ ಯತ್ಪಾದವಲ್ಲವಯುಗಂ ವಿನಿಧಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸಗಣಾಧಿರಾಜಃ ದ್ವಂದ್ವೇ ಪ್ರಣಾಮ ಸಮಯೇ ಸಗಣಾಧಿರಾಜಃ ವಿಘ್ನಾನ್ ವಿಹಂತುಮಲಮಸ್ಯ ಜಗತ್ತ್ರಯಸ್ಯ ವಿಘ್ನಾನ್ ವಿಹಂತುಮಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ ಗೋವಿಂದಮಾದಿಪುರುಷಂ ಭಜಾಮಿ ಯತ್ಪಾದಪಲ್ಲವಯುಗಂ ವಿನಿಧಾಯ ಕುಂಭ ಯತ್ಪಾದವಲ್ಲವಯುಗಂ ವಿನಿಧಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸಗಣಾಧಿರಾಜಃ ದ್ವಂದ್ವೇ ಸಗಣಾಧಿರಾಜಃ ವಿಘ್ನಾನ್ ವಿಹಂತುಮಲಮಸ್ಯ ಜಗತ್ತ್ರಯಸ್ಯ ವಿಘ್ನಾನ್ ವಿಹಂತುಮಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ ಯಾರಾದ್ರೂ ಇಬ್ರು ಉಚ್ಚಾರಣೆಯನ್ನ ಮಾಡ್ಬೋದು. ಯತ್ಪದ್ದ ಪಲ್ಲವಯುಗಂ ವಿನಿಧಾಯ ಕುಂಭಂ ದ್ವಂದ್ವೇ ಪ್ರಣಾಮ ಸಮಯೇ ಸಗಣಾಧಿರಾಜಃ ವಿಘ್ನಾನ್ ವಿಹಂತು ಮಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಯತ್ಪಾದಪಲ್ಲವಯುಗಂ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸಗಣಾಧಿರಾಜಃ ವಿಘ್ನಾನ್ ವಿಹಂತುಂ ಅಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಈ ಶ್ಲೋಕದಲ್ಲಿ ಬ್ರಹ್ಮ ಅದ್ಭುತವಾಗಿ ಗಣೇಶನ ಬಗ್ಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಯತ್ ಪಾದ ಪಲ್ಲವ ಯುಗಂ, ಯುಗ ಅಂದ್ರೆ ಎರಡು ಅಂತ ಅರ್ಥ, ಇನ್ ಪೇರ್ ಅಂತ ಹೇಳ್ತಾರಲ್ಲ, ಜೊತೆಯಲ್ಲಿ ಅಂತ. ಸೊ ಪಾದ, ಯಾರ ಪಾದ? ಗೋವಿಂದನ ಪಾದಗಳು ಅಥವಾ ಕೃಷ್ಣನ ಪಾದಗಳು. ಸೊ ಯಾರು ಯತ್, ಯತ್ ಅಂದ್ರೆ ಯಾರು, ಯಾರು ಪಾದ ಪಲ್ಲವ ಯುಗಂ, ಯಾರ ಪಾದವ ಪಲ್ಲವ ಯುಗಂ ಅಂದ್ರೆ ಗೋವಿಂದನ ಎರಡು ಪಾದಾರವಿಂದಗಳನ್ನ ಕುಂಭ ದ್ವಂದ್ವೇ ವಿನಿಧಾಯ. ಕುಂಭ ಅಂದ್ರೆ ಆ ಕ್ಯುಮುಲೈ ಅಥವಾ ಈ ಸೊಂಡಲು ಬರುತ್ತೆ ನೋಡಿ, ಸೊಂಡಲಿನ ಆನೆಯ ಸೊಂಡಲ ಸುತ್ತ ಎರಡು ದಂತ ಇರ್ತದೆ ಅಲ್ಲ, ಆ ದಂತಗಳಿಗೆ ಕುಂಭ ಅಂತ ಹೇಳ್ತಾರೆ ಅಲ್ಲ. ಸೊ ಗಣೇಶ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕೃಷ್ಣನ ಪಾದಾರವಿಂದಗಳೇನಿದೆ, ಎರಡು ಪಾದಾರವಿಂದಗಳು, ಅದನ್ನ ತನ್ನ ಮಸ್ತಕದ ದಂತಗಳ ಮೇಲೆ ಧರಿಸಿ, ವಿನಿಧಾಯ ಅಂದ್ರೆ ಅಲ್ಲಿ ಧರಿಸಿ ಅವನೇನ್ ಮಾಡ್ತಾನೆ, ಪ್ರಣಾಮ ಸಮಯೇ ಸಗಣಾಧಿರಾಜ ಅಂದ್ರೆ ಅವನು ಗೋವಿಂದನಿಗೆ ಯಾವಾಗ ಪ್ರಣಾಮಗಳನ್ನ ಸಲ್ಲಿಸ್ತಾನೆ, ಆವಾಗ ಆ ಗೋವಿಂದನ ಪಾದಾರವಿಂದಗಳನ್ನ ತನ್ನ ಮಸ್ತಕದ ದಂತಗಳ ಮೇಲೆ ಅವನು ಧರಿಸುತ್ತಾನೆ, ಅವನು ಸಗಣಾಧಿರಾಜ. ಅದಾದ್ಮೇಲೆ ಏನ್ ಮಾಡ್ತಾನೆ, ಧರಿಸಿ ಆದ ನಂತರ ಈ ಸಮಸ್ತವಾದಂತಹ ಲೋಕತ್ರಯ ಅಂದ್ರೆ ಮೂರೂ ಲೋಕಗಳಲ್ಲಿ ಯಾವ ಯಾವ ಜನರು ತಮ್ಮ ತಮ್ಮ ಮಾರ್ಗಗಳಲ್ಲಿ ಇರ್ತಾರೆ, ಅದು ಭಕ್ತಿಯ ಮಾರ್ಗ ಆಗಿರ್ಬೋದು ಅಥವಾ ಕರ್ಮದ ಮಾರ್ಗ ಆಗಿರ್ಬೋದು, ಜ್ಞಾನದ ಮಾರ್ಗ ಆಗಿರ್ಬೋದು, ಭೌತಿಕ ಮಾರ್ಗ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕ ಮಾರ್ಗ ಆಗಿರ್ಬೋದು, ಯಾವುದೇ ಮಾರ್ಗದಲ್ಲಿ ಯಾವುದೇ ಹಾದಿಯಲ್ಲಿ ಯಾವುದೇ ಜನರು ತಮ್ಮ ಪ್ರಗತಿಯನ್ನ ಮಾಡ್ತಾ ಇರ್ತಾರೆ,
ಆ ಮಾರ್ಗದಲ್ಲಿ ಯಾವ ಯಾವ ಅಡಚಣೆಗಳು ಬರ್ತದೆ, ವಿಘ್ನ ಅಂದ್ರೆ ಅಡಚಣೆಗಳು, ಅದನ್ನ ದೂರ ಮಾಡ್ತಾನೆ. ಅದರಿಂದ ಅಂತಹ ಗೋವಿಂದನಿಗೆ ನಾನು ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ. ಬಹಳ ಸರಳವಾದಂತಹ ಅರ್ಥ. ಅದರಿಂದ ಗಣೇಶ ಕೃಷ್ಣನಿಗೆ ಅಥವಾ ಈ ಶ್ಲೋಕದ ಮೇಲೆ ಪ್ರಭುಪಾದರು ಯಾವ ಪ್ರವಚನಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಗಣೇಶ ನರಸಿಂಹರನ್ನ ಪೂಜಿಸುತ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಗೋವಿಂದ ಅಂತಾನೆ ಹೇಗಿದ್ರು ಬ್ರಹ್ಮ ಹೇಳ್ತಾ ಇದ್ದಾನೆ. ಇಬ್ರು ವಿಷ್ಣು ತತ್ವವಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಅಲ್ಲಿ ವ್ಯತ್ಯಾಸ ಬರೋದಿಲ್ಲ. ಆದ್ರೆ ಗೋವಿಂದನ ಪಾದಾರವಿಂದಗಳನ್ನ ತನ್ನ ಮಸ್ತಕದ ಮೇಲೆ ಧರಿಸ್ತಾನೆ ಯಾರು? ಗಣೇಶ. ವಿಶೇಷವಾಗಿ ಅಲ್ಲಿ ದಂತಗಳ ಮೇಲೆ ಅಂತ ಬರ್ತಾ ಇದೆ, ಯಾಕೆಂದ್ರೆ ಕುಂಭ ದ್ವಂದ್ವೆ ಅಂತ ಇರೋದ್ರಿಂದ ಆ ದಂತಗಳ ಮೇಲೆ. ಅದಾದ ಮೇಲೆ 3 ಲೋಕಗಳ ವಿಘ್ನಗಳು ಏನಿದೆ, 3 ಲೋಕಗಳ ಅಡಚಣೆಗಳು ಏನಿದೆ, ಯಾವ ಯಾವ ಜನರು ಯಾವುದೇ ಮಾರ್ಗದಲ್ಲಿ ಪ್ರಗತಿ ಮಾಡ್ತಾ ಇರಬೇಕಾದ್ರೆ ಯಾವ ಅಡಚಣೆಗಳು ಬರ್ತದೆ, ಅಡಚಣೆಗಳು ಖಂಡಿತವಾಗ್ಲೂ ಬಂದೇ ಬರ್ತದೆ, ಅದನ್ನ ದೂರ ಮಾಡ್ತಾನೆ ಗಣೇಶ. ಅದರಿಂದಲೇ ಅಂತಹ ಗೋವಿಂದನನ್ನ ನಾನು ನಮಸ್ಕರಿಸುತ್ತೇನೆ. ಇಲ್ಲಿ ಗಣೇಶನಿಗೆ ಪ್ರಣಾಮ ಸಲ್ಲಿಸಿದರೂ ಕೂಡ ಗಣೇಶನನ್ನ ನಾನು ನಮಸ್ಕರಿಸ್ತೇನೆ ಅಂತ ಬ್ರಹ್ಮ ಹೇಳ್ತಾ ಇಲ್ಲ. ಆದ್ರೆ ಯಾರಿಂದ ಗಣೇಶನಿಗೆ ಆ ಶಕ್ತಿ ಪ್ರದಾನ ಮಾಡಲಾಗಿದೆ ಅಂತಹ ಗೋವಿಂದನಿಗೆ ನಾನು ನನ್ನ ನಮನಗಳನ್ನ ಸಲ್ಲಿಸುತ್ತೇನೆ ಎಂಬುದಾಗಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದ್ರೂ ಈ ಅನುವಾದವನ್ನ ಓದಿ. ಓದ್ತೀರಾ ಯಾರಾದ್ರೂ ಅನುವಾದವನ್ನ? ಹರೇ ಕೃಷ್ಣ ಪ್ರಭು. ಓದಿ. ಯಾರ ಪಾದ ಕಮಲಗಳನ್ನು ಸದಾ ಗಣೇಶನು ತನ್ನ 2 ದಂತಗಳ ಮೇಲೆ ಹಿಡಿದು 3 ಲೋಕಗಳ ಪ್ರಗತಿಯ ಹಾದಿಯಲ್ಲಿ ಎಲ್ಲ ವಿಘ್ನಗಳನ್ನು ನಾಶ ಮಾಡಲು ಶಕ್ತಿ ಪಡೆಯುತ್ತಿದ್ದಾನೆಯೋ ಅಂತಹ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು. ಇದೀಗ ನಮ್ಮ ಆಚಾರ್ಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡಿ, ಇದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಒಂದು ದೃಷ್ಟಿ ಏನಿದೆ ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಪಡೋಣ. ಆರಂಭದಲ್ಲಿ ಒಂದು ಸಣ್ಣ ಕಥೆ ಅಂತ ಅನ್ಕೋಬಹುದು ನೀವು. ಒಂದ್ಸತಿ ಪ್ರಭುಪಾದರು ಯಾವುದೋ ದೇಶದಲ್ಲಿ ಇರ್ಬೇಕಾದ್ರೆ ಅಮೆರಿಕಾದಲ್ಲೇ ಇದ್ರು ಅಂತ ಕಾಣುತ್ತೆ. ಅಲ್ಲಿ ಒಬ್ರು ಬಂದ್ಬಿಟ್ಟು ಅವ್ರಿಗೆ ಕೇಳ್ತಾರೆ. ಇವಾಗ ಅವ್ರಿಗೆ 2 ಆಪ್ಷನ್ ಕೊಡ್ತಾರೆ. ಪ್ರಭುಪಾದರಿಗೆ 2 ಆಪ್ಷನ್ ಕೊಟ್ಬಿಟ್ಟು ಇದೆರಡರಲ್ಲಿ ಯಾವುದು ಹೆಚ್ಚು ವಾಸಿ, ವಿಚ್ ಇಸ್ ಬೆಟರ್, ಆ ರೀತಿ ಕೇಳ್ತಾರೆ. ಏನ್ ಕೇಳ್ತಾರೆ ಅಂದ್ರೆ, ಇವಾಗ ಒಬ್ಬ ಸನಾತನ ಧರ್ಮದಲ್ಲೇ ಇಲ್ಲದೆ ಇರತಕ್ಕಂತ ಒಂದು ಧರ್ಮವನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಕ್ರಿಶ್ಚಿಯಾನಿಟಿ ಅಂತಂದ್ರೆ ಕ್ರೈಸ್ತನಾಗಿರ್ಬೋದು ಅಥವಾ ಮುಸ್ಲಿಂನಾಗಿರ್ಬೋದು, ಅಲ್ಲ ಆ ರೀತಿ ಬೇರೆ ಯಾವುದೋ ಧರ್ಮದಲ್ಲಿ ಇರ್ತಾನೆ. ಅವನು ನಿಷ್ಠೆಯಿಂದ ತನ್ನ ಯಾವ ಯಾವ ಧಾರ್ಮಿಕ ಕ್ರಿಯೆಗಳಿದೆ ಅದನ್ನ ಮಾಡ್ತಾ ಇದ್ದಾನೆ. ಅವನು ಒಬ್ಬ ಇದ್ದಾನೆ. ಇನ್ನೊಬ್ಬ ಸನಾತನ ಧರ್ಮದಲ್ಲಿದ್ದಾನೆ, ಆದ್ರೆ ದೇವತೆಗಳ ಪೂಜೆಯನ್ನ ಮಾಡ್ತಾ ಇದ್ದಾನೆ, ಕೃಷ್ಣನ ಪೂಜೆಯನ್ನ ಮಾಡ್ತಾ ಇಲ್ಲ, ಅಥವಾ ವಿಷ್ಣುವಿನ ಪೂಜೆಯನ್ನ ಮಾಡ್ತಾ ಇಲ್ಲ, ದೇವತೆಗಳ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಇವರಿಬ್ಬರಲ್ಲಿ ನಿಮ್ಮ ಪ್ರಕಾರ ಯಾರು ಉನ್ನತವಾದಂತಹ ಸ್ತರದಲ್ಲಿ ಇದ್ದಾರೆ ಎಂಬುದಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಅಕಸ್ಮಾತ್ ನಿಮಗೆ ಕೇಳಿದ್ರೆ, ನಾನು ಇವಾಗ ಪ್ರಭುಪಾದರು ಏನ್ ಹೇಳ್ತಾರೆ ಅದಕ್ಕಿಂತ ಮುಂಚೆ, ಅದನ್ನ ಹೇಳೋದಕ್ಕಿಂತ ಮುಂಚೆ ನಿಮಗೆ ಅಕಸ್ಮಾತ್ ಯಾರಾದ್ರೂ ಈ ಪ್ರಶ್ನೆಯನ್ನ ಕೇಳಿದ್ರೆ, ಈ ಪ್ರಶ್ನೆ ಬರ್ಬೋದಲ್ಲ, ಬಹಳ ಒಂದು ಕಾಮನ್ಲಿ ಆಸ್ಡ್ ಕ್ವಶನ್ ಇದು ಅಲ್ಲ, ಸಾಮಾನ್ಯವಾದಂತ ಪ್ರಶ್ನೆನೆ. ಅದರಿಂದ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಉತ್ತರ ಏನಾಗಿರ್ತದೆ? ಯಾರಾದ್ರೂ ಹೇಳ್ತೀರಾ? ಪ್ರಶ್ನೆ ಅರ್ಥ ಆಯ್ತಂತ ಅನ್ಕೋತೀನಿ ಎಲ್ಲರಿಗೂ, ಅಲ್ಲ? ನಿಮ್ಮ ಉತ್ತರ ಏನು? ಮಹೇಶ್ವರಿ ಮಾತಾಜಿ, ಒಂದ್ ನಿಮಿಷ ಮಹೇಶ್ವರಿ ಮಾತಾಜಿ ಹೇಳಿದ್ರೆ. ಮೂಲ ಭೋಕ್ತಾರ ಕೃಷ್ಣನೇ ಅಲ್ವಾ ಪ್ರಭುಜಿ? ಯಾವುದೇ ದೇವತೆಗಳಿಗೂ ಪೂಜೆ ಮಾಡಿದ್ರು ಮೂಲ ಭೋಕ್ತಾರ. ಅಲ್ಲ, ನಾನು ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಡ ನನ್ಗೆ. ಇವರಿಬ್ಬರಲ್ಲಿ ಯಾರು ವಾಸಿ ಅನ್ನೋದನ್ನ ಮಾತ್ರ ಹೇಳಿ ಅಷ್ಟೇನೆ. ಬೇರೆ ಯಾವ್ದೋ ಧರ್ಮದಲ್ಲಿ ಇದ್ದಾನಲ್ಲ ಅವನ, ಅಥವಾ ಸನಾತನ ಧರ್ಮದಲ್ಲಿ ಇದ್ರೂ ಕೂಡ ದೇವತೆಗಳ ಆರಾಧನೆಯನ್ನ ಮಾಡ್ತಾ ಇದ್ದಾನ ಅವನ? ಯಾರು? ಸನಾತನ ಧರ್ಮದಲ್ಲಿದ್ದು ದೇವತೆಗಳನ್ನ ಪ್ರಾರ್ಥಿಸಿರೋರು. ಏನಕ್ಕೆ? ಅಂದ್ರೆ ನಮ್ದು ಸನಾತನ ಧರ್ಮ ಪ್ರಭು. ನಮ್ದು ಸನಾತನ ಧರ್ಮ, ಆದ್ರಿಂದ ಅವನು ವಾಸಿ ಅಂತನಾ? ಹಾ ಅಲ್ಲ, ಒಂದ್ ನಿಮಿಷ ಅವರು ಪೂರ್ತಿ ಮಾಡ್ಲಿ. ಒಂದ್ ನಿಮಿಷ. ಯಾರು ಹೇಳಿದ್ರು? ಅನು ಮಾತಾಜಿನ? ನಮ್ದು ಸನಾತನ ಧರ್ಮ, ಆದ್ರಿಂದ ಅವನು ವಾಸಿ ಅಂತ ನೀವು ಹೇಳೋದಾ? ಸನಾತನ ಧರ್ಮದ ದೇವತೆಗಳ ಆರಾಧಕ ಆದಿ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಹಾಗಾಗಿ ನಮ್ದು ಓಕೆ ನೋ ಪ್ರಾಬ್ಲಮ್. ಓಕೆ, ಬೇರೆ ಯಾರೋ ಇನ್ನೇನೋ ಹೇಳ್ತಾ ಇದ್ರು, ಹೇಳಿ. ಕೃಷ್ಣ ಪ್ರಭುಜಿ.
ಪ್ರಭುಜಿ ಇವಾಗ ಅವ್ರವ್ರ ಧರ್ಮನ ಪರಿಪಾಲನೆ ಮಾಡ್ತಾ ಇರ್ತಾರೆ. ಸಿನ್ಸಿಯರ್ ಎಲ್ಲ ಈಗ ದೇವ್ರ ಮಕ್ಕಳೇ, ಕ್ರಿಶ್ಚಿಯನ್ ಮಕ್ಕಳೇ ಆಗಿರೋದ್ರಿಂದ ಸಿನ್ಸಿಯರ್ ಆಗಿ ಪ್ರೇ ಮಾಡ್ಕೊಂಡ್ರೆ ಅವರೇ ಗೈಡ್ ಮಾಡ್ತಾರೆ ಅನ್ಸುತ್ತೆ ಕ್ರಿಶ್ಚಿಯನ್ರಿಗೆ ಅಂತ. ಓಕೆ ಧನ್ಯವಾದಗಳು. ಸೊ ಯಾರು ಯಾವುದೇ ಧರ್ಮದಲ್ಲಿದ್ರು ಕೂಡ ಅವರು ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಅವರಿಗೆ ಭಗವಂತ ದಾರಿ ತೋರಿಸ್ತಾನೆ ಅಂತ ಅವ್ರು ಹೇಳಿದ್ರು. ಓಕೆ, ಇನ್ನೊಬ್ರು ಕೈ ಎತ್ತಿದ್ದಾರೆ. ಯಾರದು? ಗಾಯತ್ರಿ ಮಾತಾಜಿ ಅವರು ಅಲ್ಲ ಕೈ ಎತ್ತಿದ್ದು? ಹೇಳಿ ಮಾತಾಜಿ. ಪ್ರಭುಜಿ, ನಂಗೂ ಹಾಗೆ ಅನ್ಸುತ್ತೆ ಪ್ರಭುಜಿ. ಸನಾತನ ಧರ್ಮದಲ್ಲಿರೋ ಅವ್ರದ್ದು, ಮುಸ್ಲಿಂ ಅವ್ರದ್ದು ನಿರಾಕಾರ, ದೇವ್ರಿಗೆ ಆಕಾರನೇ ಇಲ್ಲ, ಹೆಚ್ಚು ಅಲ್ಲಿ ಏನ್ ಸೇವೆನೇ ಇರಲ್ಲ. ಕ್ರಿಶ್ಚಿಯನ್ದು ಅವ್ರಂತೂ ದೇವ್ರಲ್ಲ, ನಾನ್ ದೇವದೂತ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ನೀವು ಸ್ವಲ್ಪ ಹತ್ರ ಬರ್ತಾ ಇದ್ದೀರಾ. ಆಯ್ತು, ಇನ್ಯಾರು ಏನೋ ಹೇಳಕ್ಕೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪರಧರ್ಮಕ್ಕಿಂತ ನಮ್ಮ ಧರ್ಮ ಯಾವಾಗ್ಲೂ ಪಾಲನೆ ಮಾಡುವುದು ಒಳ್ಳೇದಂತ ಪ್ರಭುಪಾದರು ಹೇಳಿದ್ದಾರೆ. ಪರಧರ್ಮ ಯಾವಾಗ್ಲೂ ಬೇಡ. ಆಯ್ತು, ಪರಧರ್ಮ ಅಂದ್ರೆ ಅಲ್ಲ, ನಾನ್ ಕೇಳ್ತಾ ಇರೋದು ಈ ಎರಡು ಮತಗಳಲ್ಲಿ ಯಾವುದು ಉನ್ನತ ಮತ ಅಂತ ಮಾತ್ರ ಕೇಳ್ತಾ ಇರೋದು. ಯಾರಿಗೆ ಪರಧರ್ಮ, ಯಾರಿಗೆ ಸ್ವಧರ್ಮ, ಆ ರೀತಿ ಕೇಳ್ತಾ ಇಲ್ಲ ನಾನು. ಈ ಎರಡು ಮತಗಳನ್ನ ನೋಡ್ಕೊಂಡ್ರೆ ಎರಡರಲ್ಲಿ ಯಾವುದು ವಾಸಿ, ಯಾವುದು ಉನ್ನತ ಅಂತ ಮಾತ್ರ ಕೇಳ್ತಾ ಇರೋದು. ತೊಂದ್ರೆ ಇಲ್ಲ, ಎಲ್ಲರೂ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು. ಅವಾಗ ಪ್ರಭುಪಾದರು ಏನ್ ಹೇಳಿದ್ರು ಎಂಬುದನ್ನ ಇವಾಗ ನಾನು ಹೇಳ್ತೀನಿ, ಆಯ್ತಾ? ಯಾರು? ರವಿತೇಜ ಅವರು ಹೇಳಿ. ಪ್ರಭುಜಿ, ಯಾವ ದೇವತೆಯನ್ನು ಪೂಜೆ ಮಾಡಿದ್ರು ಅವನು ಯಾವ ಭಾವದಲ್ಲಿ ಮಾಡ್ತಾ ಇದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಅವನಿಗೆ ಐಹಿಕವಾಗಿದ್ದು ಕೇಳಿದ್ರೆ ಏನು ಉಪಯೋಗ ಇಲ್ಲ. ಹಾಗಾಗಿ ಭಗವಂತನ ಬಗ್ಗೆ ಅವನು ಯೋಚನೆ ಮಾಡ್ಕೊಂಡು ಭಕ್ತಿ ಮಾಡ್ತಾ ಇದ್ರೆ ಮತ್ತೆ ಭಗವಂತನ ಅಥವಾ ಕೃಷ್ಣನ ಭಕ್ತಿ ಸಿಗ್ಬೋದು ಅವನಿಗೆ ಅಂತ ಅನ್ಸುತ್ತೆ. ಓಕೆ, ಧನ್ಯವಾದಗಳು. ಎಲ್ಲರೂ ಒಳ್ಳೆ ಉತ್ತರ ಕೊಟ್ಟಿದ್ದೀರಾ. ಅವಾಗ ಪ್ರಭುಪಾದರು ನಿಜವಾಗ್ಲೂ ಏನ್ ಹೇಳಿದ್ರು ಅಂತ ನಾವಿವಾಗ ತಿಳ್ಕೊಳ್ಳೋಣ. ನಾನು ಮೊದಲನೇ ಸತಿ ಇದನ್ನ ಕೇಳಬೇಕಾದ್ರೆ ನನಗೂ ಹಾಗೆ ಅನಿಸಿತ್ತು. ಏನಂದ್ರೆ ಪ್ರಾಯಶಃ ಪ್ರಭುಪಾದರು ಮೊದಲನೇದಾಗಿ ಈ ಘಟನೆ ಭಾರತದಲ್ಲಾಗ್ಲಿಲ್ಲ. ಎರಡನೇದಾಗಿ ಈ ಘಟನೆ ಆಗ್ಬೇಕಾದ್ರೆ ಬಹಳಷ್ಟು ಜನ ಬೇರೆ ಬೇರೆ ಧರ್ಮಗಳನ್ನ ಅಭ್ಯಾಸ ಮಾಡ್ತಾ ಇರೋರು ಅಲ್ಲಿ ಇದ್ರು. ಕೇವಲ ಸನಾತನ ಧರ್ಮಿಗಳು ಮಾತ್ರ ಇರ್ಲಿಲ್ಲ, ಅಥವಾ ಕೇವಲ ಪ್ರಭುಪಾದರ ಶಿಷ್ಯರು ಮಾತ್ರ ಇರ್ಲಿಲ್ಲ. ಬೇರೆ ಧರ್ಮದವರು ಬೇರೆ ಎಷ್ಟೊಂದು ಜನ ಇದ್ರು. ಆದ್ರೂ ಕೂಡ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಎಷ್ಟು ಧೈರ್ಯದಿಂದ, ಎಷ್ಟು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಖಂಡಿತವಾಗ್ಲೂ ಆ ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಆ ದೇವತೆಗಳ ಆರಾಧಕನೇ ಮೇಲು ಎಂಬುದಾಗಿ ಹೇಳ್ತಾರೆ. ನನಗೆ ಮೊದಲನೇ ಸತಿ ಕೇಳಿದಾಗ ಹೌದಾ ಅಂತ ಅನಿಸ್ತು. ಯಾಕೆಂದ್ರೆ ಪ್ರಭುಪಾದರು ಎಷ್ಟೊಂದ್ ಸತಿ ಬೇರೆ ಧರ್ಮಗಳ ಅನುಯಾಯಿಗಳನ್ನು ಕೂಡ ಪ್ರೋತ್ಸಾಹಿಸ್ತಾರೆ ಅಲ್ಲ, ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಆದ್ರೂ ಕೂಡ ಹೀಗೆ ಹೇಳಿದ್ದಕ್ಕೆ ಏನ್ ಕಾರಣ, ಏನಕ್ಕೆ ಅಂತ ಯಾವ ರೀತಿ ಹೇಳ್ತಾರೆ ಎಂಬುದನ್ನ ಇವತ್ತು ನಾವು ಯಾವಾಗ ನಮ್ಮ ಈ ಚರ್ಚೆಯನ್ನ ಮಾಡ್ತೀವಿ ಅವಾಗ ನಮ್ಗೆ ಇದರ ಕಾರಣ ಗೊತ್ತಾಗ್ತದೆ. ಅದರಿಂದ ಇವಾಗ ನಮ್ಮ ಚರ್ಚೆಗೆ ಹೋಗೋಣ, ಆಯ್ತಾ? ಸೊ ಇದ್ರ ಮೇಲೆ ಸರಸ್ವತಿ ಠಾಕೂರ್ ಅವರು, ಪ್ರಭುಪಾದರ ಗುರುಗಳು, ಬಹಳ ಚಿಕ್ಕದಾಗಿ ಮಾತ್ರ ಇದ್ರ ಮೇಲೆ ತಮ್ಮ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಆದ್ರೆ ಜೀವ ಗೋಸ್ವಾಮಿ ಮತ್ತೆ ಶ್ರೀಲ ಪ್ರಭುಪಾದರು ಇಬ್ಬರು ಕೂಡ ಸ್ವಲ್ಪ ವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳ್ತಾರೆ, ಆಯ್ತಾ? ಸೊ ಸರಸ್ವತಿ ಠಾಕೂರ್ ಅವರು ಏನ್ ಹೇಳ್ತಾರೆ, ಭೌತಿಕ ಪ್ರಗತಿಯ ಮಾರ್ಗದಲ್ಲಿ ಎಲ್ಲಾ ಅಡಚಣೆಗಳನ್ನು ನಾಶ ಮಾಡುವ ಶಕ್ತಿಯನ್ನು ಗಣೇಶನಿಗೆ ಕೊಡಲಾಗಿದೆ. ಸೊ ಗಣೇಶ ಅನ್ನೋನು ಒಬ್ಬ ದೇವತೆ, ಆಯ್ತಾ? ಅವನು ಒಬ್ಬ ಜೀವತತ್ವ. ಬ್ರಹ್ಮ ಹೇಗೆ ಜೀವತತ್ವನಾಗಿದ್ದಾನೆ, ಅದೇ ರೀತಿ ಗಣೇಶ ಕೂಡ ಜೀವತತ್ವ. ಅವನು ಒಬ್ಬ ಜೀವಿ, ಆದ್ರೆ ಸಾಮಾನ್ಯವಾದಂತಹ ಜೀವಿ ಅಲ್ಲ. ಅವನಿಗೆ ವಿಶೇಷವಾದಂತಹ ಶಕ್ತಿಯನ್ನ ಕೊಡಲಾಗಿದೆ. ಯಾವುದಾದ್ರು ಶಕ್ತಿ? ಭೌತಿಕ ಪ್ರಗತಿಯ ಮಾರ್ಗದಲ್ಲಿ ಅಲ್ಲ. ಸೊ ಇಲ್ಲಿ ಯದ್ಯಪಿ ಸರಸ್ವತಿ ಠಾಕೂರ್ ಅವರು ಕೇವಲ ಭೌತಿಕ ಪ್ರಗತಿಯ ಮಾರ್ಗದಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆದರೆ ನಮ್ಮ ಎಷ್ಟೊಂದು ಬಹಳಷ್ಟು ಭಿನ್ನವಾದಂತಹ ಆಚಾರ್ಯರು ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗದಲ್ಲೂ ಕೂಡ ಅಂತ ಹೇಳ್ತಾರೆ. ಆದರೆ ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗದಲ್ಲಿ ಸಾಮಾನ್ಯವಾಗಿ ಒಬ್ಬ ಜೀವಿ ದೇವತೆಗೆ ಅವನು ಪೂಜೆಯನ್ನು ಮಾಡೋದಿಲ್ಲ, ದೇವತೆಗಳಿಗೆ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸೋದಿಲ್ಲ. ಅವನು ಸಾಮಾನ್ಯವಾಗಿ ನರಸಿಂಹನಿಗೆ ತನ್ನ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ. ಏಕೆಂದ್ರೆ ನರಸಿಂಹ ಕೂಡ ಅದನ್ನೇ ಮಾಡೋದು. ಯಾವ ಅಡಚಣೆಗಳಿದೆ ಅದನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಮತ್ತೆ ಗಣೇಶನಿಗೆ ವಿಶೇಷವಾದಂತಹ ಶಕ್ತಿ ಆ ಅಡಚಣೆಗಳನ್ನ ವಿಘ್ನಗಳನ್ನ ನಾಶ ಮಾಡೋದಕ್ಕೆ ಬರುವಂತಹದ್ದು ನರಸಿಂಹನಿಂದಲೇ ಎಂಬುದಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆದ್ದರಿಂದಲೇ ಯಾವಾಗ ಆರಂಭಿಕ ದಿನಗಳಲ್ಲಿ ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಕೂಡ ಇಸ್ಕಾನ್ ಸಂಸ್ಥೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಇತ್ತು. ಎಷ್ಟೊಂದು ಸಮಸ್ಯೆಗಳು ಕಾಣಿಸ್ತಾ ಇತ್ತು. ಆವಾಗ ಶ್ರೀಲ ಪ್ರಭುಪಾದರು
ಇಸ್ಕಾನ್ ಸಂಸ್ಥೆಯ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಬೆಳಗ್ಗಿನ ಸಮಯದಲ್ಲಿ ನಮ್ಮ ಗುರುವಾಷ್ಟಕವನ್ನ ಹೇಳಿ ಆದ ನಂತರ ಮೊದಲನೆಯದು ನಾವು ನರಸಿಂಹಾರತಿಯನ್ನ ಹಾಡ್ಬೇಕಂತ ಅದನ್ನ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಏನಕ್ಕೆ ಅಂದ್ರೆ ಅಲ್ಲಿ ನರಸಿಂಹನ ಸ್ತುತಿ, ಯದ್ಯಪಿ ನರಸಿಂಹನ ಸ್ತುತಿ ವೃಂದಾವನದ ಭಾವನೆಗೆ ಅಷ್ಟೊಂದು ಸರಿ ಹೊಂದೋದಿಲ್ಲ. ಏನಕ್ಕೆ ಅಂದ್ರೆ ವೃಂದಾವನದ ಭಾವನೆಯಲ್ಲಿ ಸಾಮಾನ್ಯವಾಗಿ ಗೋಪಿಕಾಸ್ತ್ರೀಯರನ್ನ, ಗೋಪ ಬಾಲಕರನ್ನ, ತಾಯಿ ಯಶೋದೆಯನ್ನ, ನಂದ ಮಹಾರಾಜರನ್ನ, ಇವರ ಭಾವನೆಯಿಂದ ಕೃಷ್ಣನ ಸ್ತುತಿಯನ್ನ ಮಾಡ್ತೀವಿ. ನಮ್ಮ ಇಸ್ಕಾನ್ ದೇವಸ್ಥಾನದ ಶ್ರೀ ವಿಗ್ರಹಗಳನ್ನ ನೋಡಿದ್ರೆ ಸಾಮಾನ್ಯವಾಗಿ ರಾಧಾಕೃಷ್ಣರಿರ್ತಾರೆ, ಜಗನ್ನಾಥ ಬಲದೇವ್ ಸುಭದ್ರ ಮತ್ತು ಗೌರ್ನಿತಾಯಿ, ಎಲ್ಲ ಈ ಮೂರು ವಿಗ್ರಹಗಳು ಸಾಮಾನ್ಯವಾಗಿ ಇರತಕ್ಕಂತಹದ್ದು ವೃಂದಾವನದ ಭಾವನೆಯಲ್ಲಿ. ಆದ್ರೆ ನರಸಿಂಹನ ಸ್ತುತಿಯ ಮಾಡುವಂತಹದ್ದು ವೈಕುಂಠದ ಭಾವನೆ ಬರ್ತದೆ ಅದರಲ್ಲಿ. ಆದ್ರೂ ಕೂಡ ಶಿಲ ಪ್ರಭುಪಾದರು ಅದನ್ನ ಅಲ್ಲಿ ಇನ್ಸ್ಟಿಟ್ಯೂಟ್ ಮಾಡಿದ್ರು, ವ್ಯವಸ್ಥೆ ಮಾಡಿಕೊಟ್ರು. ಅದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ನರಸಿಂಹನಿಂದಲೇ ಎಲ್ಲಾ ವಿಘ್ನಗಳು ಹೋಗ್ಬೇಕು. ಅಲ್ಲಿ ಗಣೇಶನ ಆರಾಧನೆಯನ್ನ ಅವರು ವ್ಯವಸ್ಥೆ ಮಾಡಲಿಲ್ಲ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಏನಕ್ಕೆ ಅಂದ್ರೆ ವೈಷ್ಣವರು ಸಾಮಾನ್ಯವಾಗಿ ದೇವತೆಗಳ ಆರಾಧನೆಯನ್ನ ಮಾಡೋದಿಲ್ಲ. ದೇವತೆಗಳಿಗೆ ಬೇಕಾದ್ರೆ ಪ್ರಾರ್ಥನೆಯನ್ನ ಮಾಡಬಹುದು, ಆದ್ರೆ ಆರಾಧನೆಯನ್ನ ಮಾಡೋದಿಲ್ಲ. ನರಸಿಂಹ ಆರತಿ ಅಂದ್ರೆ ಕೇವಲ ಪ್ರಾರ್ಥನೆ ಮಾತ್ರ ಅಲ್ಲ, ಅದರಲ್ಲಿ ಆರಾಧನೆ, ಶ್ರೀ ವಿಗ್ರಹದ ಆರಾಧನೆ ಕೂಡ, ಅಥವಾ ಶ್ರೀ ವಿಗ್ರಹ ಇಲ್ಲ ಅಂದ್ರೂ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಫೋಟೋ ಇಟ್ಬಿಟ್ಟಾದ್ರೂ ಮಾಡ್ತೀವಿ. ಅದನ್ನ ನಾವು ಗಣೇಶನಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ನರಸಿಂಹ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಸರಸ್ವತಿ ಠಾಕೂರರು ಇಲ್ಲಿ ಹೇಳೋದನ್ನ ನಾವು ನೋಡ್ಬೋದು. ಭೌತಿಕ ಪ್ರಗತಿಯ ಮಾರ್ಗದಲ್ಲಿ ಯಾವ ಯಾವ ಅಡಚಣೆಗಳು ಬರ್ತದೆ ಅದೆಲ್ಲವನ್ನ ಗಣೇಶ ದೂರ ಮಾಡ್ತಾನೆ. ಆತನ ಉಪಾಸನೆಯನ್ನು ಆ ರೀತಿಯ ಅಧಿಕಾರದಲ್ಲಿ ಸ್ಥಿತರಾಗಿರುವವರೇ ಮಾಡುವರು. ಆ ರೀತಿಯ ಅಧಿಕಾರದಲ್ಲಿ ಅಂದ್ರೆ ಏನರ್ಥ? ಯಾರಿಗೆ ಭೌತಿಕ ಮಾರ್ಗದಲ್ಲಿ ಪ್ರಗತಿ ಬೇಕಾಗ್ತದೆ ಅಂಥವರು ಗಣೇಶನ ಉಪಾಸನೆಯನ್ನ ಮಾಡ್ತಾರೆ. ಆಧ್ಯಾತ್ಮಿಕ ಪ್ರಗತಿ ಬೇಕು ಅಂತವರು ಕೃಷ್ಣನನ್ನ ಮಾತ್ರ ಉಪಾಸನೆ ಮಾಡ್ತಾರೆ. ಭಾಗವತದಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ, ಕೃಷ್ಣ ಹೇಳೋದಿಲ್ಲ ಆದ್ರೆ ಶುಕಮುನಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಕಾಮ ಸರ್ವಕಾಮೋವಾ ಮೋಕ್ಷ ಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಿಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಆಸೆಗಳು ಮತ್ತೆ ಆಕಾಂಕ್ಷೆಗಳು ಇದ್ರೆ, ಅಥವಾ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆ ಇಲ್ಲದೆ ಹೋದ್ರೆ, ಅಥವಾ ಮೋಕ್ಷವನ್ನ ಪಡಿಬೇಕು ಎಂಬಂತಹ ತೀವ್ರ ಇಚ್ಛೆ ಇದ್ರೆ, ಯಾವುದೇ ರೀತಿಯಾದಂತಹ ಇಚ್ಛೆ ಇರಲಿ ಇಲ್ಲದೆ ಇರಲಿ, ಮೋಕ್ಷದ ಇಚ್ಛೆ ಇರಲಿ, ನೀವು ಕೇವಲ ಕೃಷ್ಣನ ಉಪಾಸನೆಯನ್ನ ಮಾತ್ರ ಮಾಡಬೇಕು ಎಂಬುದಾಗಿ ಭಾಗವತ ಹೇಳುತ್ತೆ. ಆ ಭೌತಿಕ ಆಕಾಂಕ್ಷೆಗಳು ಇದ್ರೂ ಕೂಡ ಕೃಷ್ಣನ ಆರಾಧನೆಯನ್ನ ಮಾಡುವುದರ ಮೂಲಕ ಭೌತಿಕ ಇಚ್ಛೆಗಳು ಕೂಡ ನೆರವೇರಬಹುದು ಅಲ್ಲ, ಅದು ಸಾಧ್ಯತೆ ಇದೆ. ಅದರಿಂದ ಭಾಗವತ ಆ ರೀತಿ ಹೇಳುತ್ತೆ. ಆದರೆ ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ, ಸಾಮಾನ್ಯವಾಗಿ ಭೌತಿಕ ಪ್ರಗತಿಯ ಮಾರ್ಗದಲ್ಲಿ ನಡೆಯಲು ಬಯಸುವವರು, ಅವರು ಅಡಚಣೆಗಳು ಬರದೇ ಇರಲಿ ಅಥವಾ ಅಡಚಣೆಗಳು ನಾಶವಾಗ್ಲಿ ಅಂತ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗಣೇಶನ ಆರಾಧನೆಯನ್ನ ಮಾಡ್ತಾರೆ. ಪಂಚದೇವತೆಗಳಲ್ಲಿ ಉಪಾಸ್ಯನಾದ ಸಗುಣ ಬ್ರಹ್ಮನು ಗಣೇಶನೇ. ಪಂಚೋಪಾಸನೆ ಎಂಬುದಾಗಿ ವೈದಿಕ ಮಾರ್ಗದಲ್ಲಿ ಇದೆ. ಪಂಚೋಪಾಸನೆ ಇದಕ್ಕೆ ಪ್ರಭುಪಾದರು ಬೇರೆ ಬೇರೆಯಾದಂತಹ ಶಬ್ದಗಳನ್ನ ಉಪಯೋಗಿಸ್ತಾರೆ. ಗಾಣಾಧಿಪತ್ಯ, ಶೈವ, ವೈಷ್ಣವ ಮತ್ತೆ ಶಾಕ್ತ ಅಲ್ಲ. ಸೊ ಗಾಣಾಧಿಪತ್ಯ, ಶೈವ, ವೈಷ್ಣವ, ಶಾಕ್ತ ಮತ್ತೆ ಮತ್ತೊಂದಿದೆ ಶೌರ್ಯ ಅಂತ. ಸೊ ಸೂರ್ಯನ ಉಪಾಸಕರಿಗೆ ಶೌರ್ಯ ಅಂತ ಹೇಳ್ತಾರೆ, ಗಣೇಶನ ಉಪಾಸಕರಿಗೆ ಗಾಣಾಧಿಪತ್ಯ ಅಂತ ಹೇಳ್ತಾರೆ. ಅದಾದ್ಮೇಲೆ ದೇವಿ ದುರ್ಗೆಯ ಉಪಾಸಕರಿಗೆ ಶಾಕ್ತ ಅಂತ ಹೇಳ್ತಾರೆ, ಶಿವನ ಉಪಾಸಕರಿಗೆ ಶೈವ, ಮತ್ತೆ ಕೊನೆಯದಾಗಿ ವಿಷ್ಣು ತತ್ವದ ಉಪಾಸಕರಿಗೆ ವೈಷ್ಣವ. ಸೊ ಈ ರೀತಿ 5 ತರಹದ ಉಪಾಸನೆಗಳನ್ನ ಸನಾತನ ಧರ್ಮದಲ್ಲಿ ನಾವು ಪ್ರಮುಖವಾಗಿ ನೋಡ್ತೇವೆ ಅಲ್ಲ. ಆರಂಭಿಕ ಸ್ತರಗಳಲ್ಲಿ ಒಬ್ಬ ಗಾಣಾಧಿಪತ್ಯನಾಗಿರ್ತಾರಂತೆ. ಗಾಣಾಧಿಪತ್ಯ ಅಂದ್ರೆ ಗಣೇಶನ ಆರಾಧಕನಾಗಿರ್ತಾನೆ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲೂ ನಾವು ನೋಡ್ತೇವೆ, ಗಣೇಶನ ಹಬ್ಬ ಯಾವಾಗ ಬರುತ್ತೆ ಆವಾಗ ಎಲ್ಲದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಜನರು ಎದ್ದು ಬಿದ್ದು ಅವನ ಪೂಜೆಯನ್ನ ಮಾಡೋದಕ್ಕೆ ಹೋಗ್ತಾರೆ. ಯದ್ಯಪಿ ಆ ಪೂಜೆಯನ್ನು ಸರಿಯಾಗಿ ಮಾಡೋದಿಲ್ಲ, ಎಲ್ಲಾ ರೀತಿಯಾದ ಸಿನಿಮಾ ಸಾಂಗ್ ಎಲ್ಲ ಹಾಕ್ತಾರೆ ಅಲ್ಲಿ, ನೀವು ನೋಡಿದ್ದೀರಾ ಅಲ್ಲಿ ಅಲ್ಲ. ಲೇಟೆಸ್ಟ್ ಬಾಲಿವುಡ್ ಸಾಂಗ್ ನಿಮ್ಗೆ ಕೇಳ್ಬೇಕಂದ್ರೆ ನೀವು ಪ್ರಾಯಶಃ ಗಣೇಶನ ಹಬ್ಬ ಯಾವಾಗ ಆಗತ್ತೆ, ಗಣೇಶ್ ಚತುರ್ಥಿ, ಅಲ್ಲಿ ಹೋದ್ರೆ ನಿಮ್ಗೆ ಲೇಟೆಸ್ಟ್ ಬಾಲಿವುಡ್ ಸಾಂಗು ಅಥವಾ ಕಾಲಿವುಡ್ ಅಥವಾ ನಮ್ಮ ಕರ್ನಾಟಕದ್ದು ಯಾವ್ದು ಸ್ಯಾಂಡಲ್ವುಡ್ ಅದು ನಿಮ್ಗೆ ಸಿಗತ್ತೆ ಅಂತ ಕಾಣುತ್ತೆ ಅಲ್ಲ. ಆದ್ರೆ ಗಣೇಶನ ಆರಾಧಕರು ಸಾಮಾನ್ಯವಾಗಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ. ಅದಾದ ಮೇಲೆ ಒಬ್ಬ ಶಾಕ್ತನಾಗ್ತಾನಂತೆ. ಶಾಕ್ತ ಅಂದ್ರೆ ದೇವಿಯ ಉಪಾಸಕ. ಯಾಕೆಂದ್ರೆ ಇವರಿಬ್ಬರೂ ಕೂಡ
ಭೌತಿಕ ಇಚ್ಛೆಗಳನ್ನ ಸಾಮಾನ್ಯವಾಗಿ ಪೂರ್ತಿ ಮಾಡುವರಲ್ಲಿ ಅವರು ನಿಪುಣರು ಅಲ್ಲ. ಸೊ ಇವರ ಆರಾಧನೆಯನ್ನ ಮಾಡ್ತಾನೆ. ಅದಾದ ಮೇಲೆ ಒಬ್ಬ ಶೌರ್ಯನಾಗ್ತಾನೆ. ಶೌರ್ಯ ಅಂದ್ರೆ ಸೂರ್ಯ ದೇವತೆಯ ಉಪಾಸಕ. ಸೊ ಸೂರ್ಯ ದೇವತೆಯ ಉಪಾಸಕರು ಏನನ್ನ ಕೇಳ್ಕೊತಾರೆ ಸೂರ್ಯ ದೇವತೆಯಿಂದ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವರು ನಿರ್ಗುಣ ಬ್ರಹ್ಮದ ಉಪಾಸಕರಾಗಿರ್ತಾರೆ. ಅದರಿಂದ ಮೋಕ್ಷವನ್ನ ಕೇಳ್ಕೊತಾರೆ ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ ಒಬ್ಬ ಶೈವನಾಗ್ತಾನೆ, ಶಿವನ ಉಪಾಸಕನಾಗ್ತಾನೆ. ಸೊ ನಿಜವಾದಂತಹ ಶಿವನ ಉಪಾಸಕ, ನಿಜವಾದಂತಹ ಶೈವ ಶಿವನ ಉಪಾಸಕನಾಗಿರ್ತಕ್ಕಂಥವನು ಶಿವನಿಂದ ಏನನ್ನ ಕೇಳ್ಕೊತಾನೆ ಅಂತ ಹೇಳಿದ್ರೆ, ವಿಷ್ಣುವಿನಲ್ಲಿ ನನಗೆ ಭಕ್ತಿಯನ್ನ ಕೊಡು ಎಂಬುದಾಗಿ ಕೇಳ್ಕೊತಾನೆ. ಅದಾದ ಮೇಲೆ ಕ್ರಮೇಣ ಅವನು ವೈಷ್ಣವನಾಗ್ತಾನೆ ಎಂಬುದಾಗಿ, ಇದಕ್ಕೆ ಪಂಚೋಪಾಸನೆ ಎಂಬುದಾಗಿ ಸನಾತನ ಧರ್ಮದಲ್ಲಿ ಇದೆ ಅಂತ ನಮ್ಮ ಪ್ರಭುಪಾದರು ಹೇಳ್ತಾರೆ. ಗಣೇಶ ಶಕ್ತ್ಯಾವೇಶ ದೇವತೆ. ಶಕ್ತ್ಯಾವೇಶದ ಬಗ್ಗೆ ಆಗಲೇ ನಾವು ಚರ್ಚೆ ಮಾಡಿದ್ದೀವಿ. ಆವೇಶ ಭಗವಂತನ ಶಕ್ತಿ ಒಬ್ಬ ಜೀವಿಯಲ್ಲಿ ಆವೇಶವಾಗಿ ಅವನಿಗೆ ವಿಶೇಷವಾದಂತಹ ಒಂದು ಸಾಮರ್ಥ್ಯ ಬಂದರೆ ಅದಕ್ಕೆ ನಾವು ಶಕ್ತ್ಯಾವೇಶ ಅವತಾರ ಅಂತ ಕರೀತೇವೆ. ಉದಾಹರಣೆಗೆ ಪರಶುರಾಮರು ಶಕ್ತ್ಯಾವೇಶ ಅವತಾರರು. ಆ ಭಾಗವತದಲ್ಲಿ ಬರತಕ್ಕಂಥ ಪೃಥು ಮಹಾರಾಜರು ಶಕ್ತ್ಯಾವೇಶ ಅವತಾರ. ಬಹಳಷ್ಟು ಉದಾಹರಣೆಗಳಿವೆ. ನಾರದರು ಕೂಡ ಶಕ್ತ್ಯಾವೇಶ ಅವತಾರನೇ. ನಾರದರು ಭಕ್ತಿಯನ್ನ ಹೇಳ್ಕೊಳ್ಳೋದಕ್ಕೆ ಬಂದಂತಹ ಶಕ್ತ್ಯಾವೇಶ ಅವತಾರ ಎಂಬುದಾಗಿ ಹೇಳ್ತಾರೆ. ಕುಮಾರರು ಕೂಡ ಶಕ್ತ್ಯಾವೇಶ ಅವತಾರ. ಜ್ಞಾನವನ್ನ ಸಮಸ್ತವಾದಂತಹ ಲೋಕಕ್ಕೆ ಪ್ರಚಾರ ಮಾಡುವುದಕ್ಕಾಗಿ ಕುಮಾರರ ಅವತಾರ, ಚತುಷ್ಕುಮಾರರ ಅವತಾರ. ಅದೇ ರೀತಿ ಗಣೇಶ ಶಕ್ತ್ಯಾವೇಶ ದೇವತೆ ಎಂಬುದಾಗಿ ಇಲ್ಲಿ ಸರಸ್ವತಿ ಠಾಕೂರರು ಹೇಳ್ತಾರೆ. ಶ್ರೀ ಗೋವಿಂದನ ಕೃಪೆಯಿಂದಲೇ ಅವನ ಎಲ್ಲಾ ಮಹಿಮೆಗಳು ಪ್ರಕಟವಾಗಿರುವವು ಅಲ್ಲ. ಇದು ಬಹಳ ಮುಖ್ಯವಾದಂತಹ ವಿಷಯ. ಗಣೇಶ ನಿಜವಾಗಲೂ ಅವನು ಗೋವಿಂದನ ಆರಾಧನೆಯನ್ನ ಬಹಳ ಸತ್ವವಾದಂತಹ ಮನಸ್ಸಿನಿಂದ, ಬಹಳ ಪ್ರಾಮಾಣಿಕವಾದಂತಹ ಮನಸ್ಸಿನಿಂದ ಅವನು ಮಾಡ್ತಾನೆ. ಆದ್ದರಿಂದಲೇ ಅವನಿಗೆ ಸಮಸ್ತವಾದಂತಹ ಮೂರು ಲೋಕಗಳ ಅಡಚಣೆಗಳನ್ನ ದೂರ ಮಾಡೋದಕ್ಕೆ ಅವನಿಗೆ ಶಕ್ತಿ ಅವನಿಗೆ ಸಿಗ್ತದೆ. ಗೋವಿಂದನಿಲ್ಲದೆ ಹೋದಿದ್ರೆ, ಅವನು ಗೋವಿಂದನ ಆರಾಧಕ ಆಗಿಲ್ಲದೆ ಹೋಗಿದ್ದಿದ್ರೆ ಅವನಲ್ಲಿ ಆ ರೀತಿಯಾದಂತಹ ಶಕ್ತಿ ಇರೋದಕ್ಕೆ ಸಾಧ್ಯವಿಲ್ಲ. ಇದ್ರ ಬಗ್ಗೆ ನಾವು ಮತ್ತೆ ಚರ್ಚೆಯನ್ನ ಮಾಡ್ತೇವೆ. ಇಲ್ಲಿ ಜೀವ ಗೋಸ್ವಾಮಿಗಳು ಮತ್ತೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಜೀವ ಗೋಸ್ವಾಮಿ ಅವರು ಬಹಳ ಮುಖ್ಯವಾದಂತಹ ಒಂದಷ್ಟು ಅಂಶಗಳನ್ನ ಹೇಳ್ತಾರೆ ಇಲ್ಲಿ. ಸೊ ಜಗತ್ತಿನ ಬಹುತೇಕ ಜನರು ತಮ್ಮ ವಿಘ್ನಗಳನ್ನು ಮತ್ತು ಅಡಚಣೆಗಳನ್ನು ದೂರೀಕರಿಸಲು ಸರ್ವಪ್ರಥಮ ಶ್ರೀ ಗಣೇಶನ ಪೂಜೆ ಮಾಡುತ್ತಾರೆ. ಇದು ಸರ್ವೇ ಸಾಮಾನ್ಯವಾದಂತಹ ವಿಷಯ. ವಿಘ್ನ ವಿನಾಶಕ ಅಂತ ಕರೀತಾರೆ ನಮ್ಮ ಗಣೇಶನಿಗೆ. ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ, ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿದ್ದೀರಾ. ನಾವು ಕೂಡ ನಮ್ಮ ಮನೆಯಲ್ಲಿ ಯದ್ಯಪಿ ಗಣೇಶ ಚತುರ್ಥಿನ ಆಚರಿಸ್ತಾ ಇರಲಿಲ್ಲ, ಆದ್ರೆ ಗಣೇಶನ ಚತುರ್ಥಿಯ ದಿವಸ ನಾವು ಗಣೇಶನ ಪೂಜೆ ಅಂತೂ ಖಂಡಿತವಾಗ್ಲೂ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಗಣೇಶ ಚತುರ್ಥಿಯ ಆಚರಣೆಯನ್ನ ನಮ್ಮ ಮನೆ ಹತ್ರ ಮಾಡ್ತಾ ಇದ್ರು ಅಲ್ಲಿಗೆ ಹೋಗಿ ನಾವು ಕಡುಬೆಲ್ಲ ತಿಂತ ಇದ್ವಿ. ಅದೆಲ್ಲ ನಂಗೆ ನೆನಪಿದೆ. ಅದರಿಂದ ವಿಘ್ನ ವಿನಾಶಕ ಅಂತ ಕರೀತಾರೆ. ಸಾಮಾನ್ಯವಾಗಿ ವಿದ್ಯಾ ಗಣಪತಿ ಅಂತ ಕೂಡ ಕರೀತಾರೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಗಣೇಶನ ಪೂಜೆಯನ್ನ ಮಾಡಿದ್ರೆ ಅವರ ವಿದ್ಯೆಯಲ್ಲಿ ಯಾವ ಯಾವ ವಿಘ್ನಗಳು ಇರಬಹುದು ಅದೆಲ್ಲವೂ ಕೂಡ ನಾಶವಾಗ್ತದೆ ಅಂತ ತಂದೆ ತಾಯಂದ್ರು ಮಕ್ಕಳಿಗೆ ಹೇಳ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇಲ್ಲ. ಯಾಕೆಂದ್ರೆ ಭೌತಿಕ ಪ್ರಗತಿಯ ಮಾರ್ಗದಲ್ಲಿ ಇರ್ತಕ್ಕಂಥ ವಿಘ್ನಗಳನ್ನ ಖಂಡಿತವಾಗ್ಲೂ ಗಣೇಶ ನಾಶ ಮಾಡ್ತಾನೆ. ಅವನ ಆರಾಧನೆಯನ್ನ ಪ್ರಾಮಾಣಿಕವಾದಂತಹ ಮನಸ್ಸಿನಿಂದ ಮಾಡಿದರೆ ಅವರೆಲ್ಲರೂ ಗಣೇಶನನ್ನೇ ಸ್ವತಂತ್ರ ಈಶ್ವರನನ್ನಾಗಿ ಪರಿಗಣಿಸಿ ಅವನ ಪೂಜೆ ಮಾಡುತ್ತಾರೆ. ಇಲ್ಲಿ ಬರುವಂತಹದ್ದು ಸಮಸ್ಯೆ. ನೀವು ಗಣೇಶನ ಆರಾಧನೆ ಮಾಡುವಂತಹದ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಆರಾಧನೆಯನ್ನ ಬೇಕಾದ್ರೆ ಮಾಡಿ. ಆದರೆ ಅವರು ರವಿತೇಜ ಅವರು ಹೇಳ್ತಾ ಇದ್ದ ಹಾಗೇನೆ ಯಾವ ಮನಸ್ಸಿನಿಂದ ನೀವು ಮಾಡ್ತೀರಾ ಗಣೇಶನ ಆರಾಧನೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಪ್ರಭುಪಾದರು ಉದಾಹರಣೆಯನ್ನ ಕೊಡ್ತಾರೆ. ರಾಸಲೀಲೆಯ ಪ್ರಸಂಗದಲ್ಲಿ ಮತ್ತೆ ಅದಕ್ಕಿಂತ ಮುಂಚೆ ಕೂಡ ನಾವು ನೋಡಿದ್ದೇವೆ. ರಾಸಕ್ರೀಡೆಯ ಪ್ರಸಂಗದಲ್ಲಿ ವಿಶೇಷವಾಗಿ ನಾರಾಯಣನ ಪ್ರಸಂಗ ಬರ್ತದೆ, ಅದರಿಂದ ಅದರ ಉದಾಹರಣೆ ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಗೋಪಿಕಾಸ್ತ್ರೀಯರು ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಮಾಡ್ತಾ ಇದ್ರು. ಕಾತ್ಯಾಯಿನಿ ಅನ್ನೋಳು ದುರ್ಗೆ ಅಲ್ಲ. ದುರ್ಗೆಯ ಪೂಜೆಯನ್ನ ಗೋಪಿಕಾಸ್ತ್ರೀಯರು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ನಮ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಸಂಶಯ ಖಂಡಿತವಾಗ್ಲೂ ಬರಲೇಬೇಕು ಅಲ್ಲ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳು ರಮ್ಯಾ ಕಾಚಿದ್ ಉಪಾಸನಾ ವ್ರಜವಧು ವರ್ಗೇಣ ಯಾ ಕಲ್ಪಿತ ಅಂತ ಹೇಳಿದ್ದಾರೆ. ನಮ್ಮ ಮಾರ್ಗ ಏನು ಅಂದ್ರೆ ಅತಿ ಪರಿಶುದ್ಧವಾದಂತಹ ಮತ್ತೆ ಅತಿ ಉನ್ನತ ಸ್ತರವಾದಂತಹ ಭಕ್ತಿಯ ಮಾರ್ಗವನ್ನ, ಯಾವ ಮಾರ್ಗವನ್ನ ಗೋಪಿಕಾಸ್ತ್ರೀಯರು ನಮ್ಮೆಲ್ಲರಿಗೆ ಸಮಸ್ತವಾದಂತಹ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ, ಆ ಮಾರ್ಗದಲ್ಲಿ ಅನುಸರಿಯುವುದು ನಮ್ಮ ಧ್ಯೇಯ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಮತ್ತೆ ಆ ಗೋಪಿಕಾಸ್ತ್ರೀಯರು ಹೇಗ್ತಾನೆ ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯ?
ಏನಕ್ಕೆ ಅಂದ್ರೆ ಅವರು ಹೋಗಿ ಕಾತ್ಯಾಯನಿ ದೇವಿಯಿಂದ ನನಗೆ ಧನಂ ದೇಹಿ, ಭಾರ್ಯಾಂ ದೇಹಿ, ಪುತ್ರಂ ದೇಹಿ, ನನಗೆ ಒಳ್ಳೆ ಹೆಂಡತಿ ಕೊಡು, ಒಳ್ಳೆ ಗಂಡ ಕೊಡು, ಒಳ್ಳೆ ಮಕ್ಕಳು ಕೊಡು, ಆ ರೀತಿ ಏನನ್ನೂ ಕೇಳ್ತಾ ಇರ್ಲಿಲ್ಲ. ಏನನ್ನು ಕೇಳಿದ್ರು ಅವರು ಅಂತ ಹೇಳಿದ್ರೆ, ದಯವಿಟ್ಟು ನನಗೆ ನಮ್ಮೆಲ್ಲರಿಗೆ ಕೃಷ್ಣನೇ ನಮ್ಮ ಪತಿಯನ್ನಾಗಿ ನಮಗೆ ಆಗೋದಕ್ಕೆ ವರವನ್ನ ಕೊಡು, ವರದಾನವನ್ನ ಕೊಡು ಎಂಬುದಾಗಿ ಮಾತ್ರ ಕೇಳ್ತಾ ಇದ್ರು. ಅದರಿಂದ ಅದರಲ್ಲಿ ಯಾವುದೇ ರೀತಿಯಾದಂತ ತಪ್ಪು ಇಲ್ಲ. ಸೊ ಗಣೇಶನನ್ನ ಜೀವಿ ಅಂತ ಪರಿಗಣಿಸಿ, ಜೀವಿಗಳಲ್ಲೂ ಉನ್ನತ ದೇವತೆ ಅಂತ ಪರಿಗಣಿಸಿ, ಕೃಷ್ಣನಲ್ಲಿ ಭಕ್ತಿಯನ್ನ ನನಗೆ ಕೊಡು ಅಂತ ಗಣೇಶನಲ್ಲಿ ಕೇಳಿದರೆ ಅದು ಸರ್ವೋನ್ನತವಾದಂತಹ ಪ್ರಾರ್ಥನೆ. ಅಥವಾ ನಿಮಗೆ ಭೌತಿಕ ಇಚ್ಛೆಗಳು ಇದ್ರೂ ಕೂಡ ಗಣೇಶನ ಸ್ಥಾನವನ್ನ ಅರ್ಥ ಮಾಡಿಕೊಂಡು ಗಣೇಶನ ಹತ್ರ ಹೋಗಿ ಕೇವಲ ನನಗೆ ಈ ರೀತಿಯಾದಂತಹ ಒಂದು ಭೌತಿಕ ಅವಶ್ಯಕತೆ ಇದೆ, ಆದ್ರಿಂದ ಕೃಷ್ಣನ ಸೇವಕನಾದಂಥ ಪರಮ ಸೇವಕನಾದಂಥ ನೀನು ದಯವಿಟ್ಟು ಈ ರೀತಿಯಾದಂತಹ ಭೌತಿಕ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ನನಗೆ ಶಕ್ತಿಯನ್ನ ಕೊಡು ಎಂಬುದಾಗಿ ಕೇಳಿದರೆ ಅದು ಕೂಡ ಪರವಾಗಿಲ್ಲ. ಆದರೆ ಗಣೇಶನನ್ನೇ ಸ್ವತಂತ್ರ ಈಶ್ವರನನ್ನಾಗಿ ಪರಿಗಣಿಸಿ ಅವನ ಪೂಜೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಗಣೇಶನಿಗೆ ಅದು ಪ್ರಸನ್ನತೆಯನ್ನ ತೆಗೆದುಕೊಂಡು ಬರೋದಿಲ್ಲ. ಗಣೇಶನೇ ಪ್ರಸನ್ನನಾಗೋದಿಲ್ಲ, ಗಣೇಶನಿಗೆ ಅದರಿಂದ ಬೇಜಾರಾಗ್ಬಿಡ್ತದೆ ಅಲ್ಲ. ಗೋವಿಂದನ ಬಗ್ಗೆ ಮರ್ತೇ ಬಿಡೋಣ, ಗಣೇಶನಿಗೆ ಅದು ಇಷ್ಟ ಆಗೋದಿಲ್ಲ. ಆದ್ದರಿಂದ ಆದಿಪುರುಷನ ರೂಪದಲ್ಲಿ ಗಣೇಶನ ಪೂಜೆಯನ್ನು ಮಾಡಬೇಕೋ ಬೇಡವೋ ಈ ಸಂಶಯವನ್ನು ಈ ಪ್ರಸ್ತುತ ಶ್ಲೋಕದಲ್ಲಿ ದೂರ ಮಾಡಲಾಗಿದೆ ಅಲ್ಲ. ಸೊ ಅವನ ಪೂಜೆಯನ್ನ, ಆದಿಪುರುಷನನ್ನಾಗಿ ಅವನ ಪೂಜೆಯನ್ನ ಮಾಡಬೇಕಾ ಬೇಡವಾ ಎಂಬುದಕ್ಕೆ ಇಲ್ಲಿ ಬ್ರಹ್ಮ ಉತ್ತರ ಕೊಡ್ತಾ ಇದ್ದಾನೆ. ಗಣಾಧಿರಾಜನಾದ ವಿಘ್ನ ವಿನಾಶಕನಾದ ಗಣೇಶನು ಸಂಸಾರದ ವಿಘ್ನಗಳನ್ನು ದೂರ ಮಾಡಲು, ಶಕ್ತಿ ಪಡೆಯಲು ಯಾರ ಚರಣ ಕಮಲಗಳನ್ನು ತನ್ನ ಮಸ್ತಕದ ಮೇಲೆ ದಂತಯುಗಲದ ಮೇಲೆ, ಯುಗಲ ಅಂದ್ರೆ ಹೇಳಿದಾಗೆ 2 ಅಂತ ಧರಿಸುತ್ತಾನೋ ಅವನ ಕೃಪೆಯಿಂದಲೇ ಎಲ್ಲರ ವಿಘ್ನಗಳು ದೂರವಾಗಿ ಸಿದ್ಧಿಗಳು ಸಂಭವಿಸುತ್ತವೆ ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಜೀವ ಗೋಸ್ವಾಮಿಯವರು. ಸೊ ಗಣಾಧಿರಾಜ ಆ ರೀತಿಯಾದಂಥ ಪೂಜೆಯನ್ನ ಮಾಡ್ತಾರೆ, ಆದ್ದರಿಂದಲೇ ಅವನಿಗೆ ಈ ರೀತಿಯಾದಂಥ ಶಕ್ತಿಯನ್ನ ಗೋವಿಂದ ಕೊಟ್ಟಿದ್ದಾನೆ ಅಲ್ಲ. ಪ್ರಭುಪಾದರು ಒಮ್ಮೆ ಒಬ್ಬ ಭಕ್ತರು ಬಂದು ಅವರಿಗೆ ಬಹಳ ಪ್ರಾಮಾಣಿಕವಾದಂಥ ಮನಸ್ಸಿನಿಂದ ಹೇಳ್ತಾ ಇದ್ರು, ಎಷ್ಟೇ ನಾನು ಜಪವನ್ನ ಮಾಡಿದರೂ ಕೂಡ, ಎಷ್ಟೇ ಭಗವಂತನ ಆರಾಧನೆಯನ್ನ ಮಾಡಿದ್ರು ಕೂಡ, ಎಷ್ಟೇ ಭಾಗವತದ ಕಕ್ಷೆಗಳನ್ನು ಕೇಳಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ಯಾವ ಕಾಮದ ಭಾವನೆ ಇದೆ ಅದು ದೂರ ಹೋಗ್ತಾನೆ ಇಲ್ವಲ್ಲ. ಶ್ರೀಲ ಪ್ರಭುಪಾದರೆ ದಯವಿಟ್ಟು ಏನ್ ಮಾಡ್ಬೇಕಂತ ನನಗೆ ಹೇಳಿ. ಅವಾಗ ಶ್ರೀಲ ಪ್ರಭುಪಾದರು ಅವರಿಗೆ ಹೇಳ್ತಾರೆ, ನೀವು ಯಾವ ಯಾವ ಕಾಮದ ಭಾವನೆಗಳು ನಿನ್ನ ಮನಸ್ಸಿನಲ್ಲಿದೆ ಎಲ್ಲವನ್ನ ಒಂದ್ರ ಮೇಲೆ ಇಡು. ನಾನು ಅದೆಲ್ಲದಕ್ಕೂ ನನ್ನ ಚಪ್ಪಲಿ ಏನಿದೆ, ಚಪ್ಪಲಿಯಿಂದ ಒಂದೇ ಸತಿ ಏಟನ್ನ ಕೊಟ್ಟು ಎಲ್ಲವನ್ನ ನಾಶ ಮಾಡ್ಬಿಡ್ತೇನೆ ಎಂಬುದಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಇದನ್ನ ಕೇಳುವಾಗ ಸಾಮಾನ್ಯವಾದಂತ ಒಬ್ಬ ಜೀವಿ ಇದನ್ನ ಕೇಳಿದ್ರೆ ಅವನಿಗೆ ಏನಂತ ಅನ್ನಿಸ್ಬೋದು ಅಂತ ಹೇಳಿದ್ರೆ, ಅವನಿಗೆ ಅವನು ಪ್ರಭುಪಾದರ ಮನಸ್ಸಿನಲ್ಲಿ ಸ್ವಲ್ಪ ಗರ್ವ ಇದೆಯೇನೋ ಅಂತ ಅನ್ನಿಸ್ಬೋದು ಅಲ್ಲ. ಯಾಕೆಂದ್ರೆ ಕಾಮವನ್ನ ಸಂಪೂರ್ಣವಾಗಿ ಜಯಿಸ್ಕೊಂಡಂತೆ ಕಾಮವನ್ನ ನಾನು ಹೊಡೆದಾಕ್ತೇನೆ, ನನ್ನ ಚಪ್ಪಲಿಯಿಂದ ಬೇಕಾದ್ರೆ ಹೊಡೆದು ಬಿಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಮಾರನೇ ದಿವಸ ಅದೇ ಭಕ್ತ ಪ್ರಭುಪಾದರ ಪಕ್ಕ ದರ್ಶನಾರ್ಥಿಯ ಸಮಯದಲ್ಲಿ ಇದ್ದಂತೆ. ಸೊ ಬೆಳಿಗ್ಗೆ ಯಾವಾಗ ಗೋವಿಂದ ಆದಿಪುರುಷಂ ಅಂತ ಇಸ್ಕಾನ್ ದೇವಸ್ಥಾನದಲ್ಲಿ ಬರುತ್ತೆ, ಅವಾಗ ಪ್ರಭುಪಾದರ ಪಕ್ಕದಲ್ಲೇ ನಿಂತಿದ್ದ ಅವನು. ಅವಾಗ ಪ್ರಭುಪಾದರು ಕಣ್ಣನ್ನ ಮುಚ್ಕೊಂಡು ತೀವ್ರವಾಗಿ ಭಗವಂತನಲ್ಲಿ ಪ್ರಾರ್ಥನೆಗಳನ್ನ ಮಾಡ್ಕೋತಾ ಇದ್ರು. ಮತ್ತೆ ಆ ಪ್ರಾರ್ಥನೆಗಳು ಸ್ವಲ್ಪ ಎಲ್ಲರಿಗೂ ಇಲ್ಲದೆ ಹೋದ್ರು ಕೂಡ ಅಕ್ಕಪಕ್ಕದ ಜನರಿಗೆ ಕೇಳಿಸುವಂತೆ ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ರಂತೆ ಶ್ರೀಲ ಪ್ರಭುಪಾದರು. ಅದನ್ನ ಕೇಳಿಸ್ಕೊಂಡ ಏನು ಅಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ, ಶ್ರೀಲ ಪ್ರಭುಪಾದರು ಯಾವ ರೀತಿಯಾದಂತ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕೃಷ್ಣ ದಯವಿಟ್ಟು ಮಾಯೆಯ ಪ್ರಬಲವಾದಂತಹ ಜಾಲಕ್ಕೆ ನಾನು ಒಳಗಾಗದಿರುವಂತೆ ದಯವಿಟ್ಟು ನನಗೆ ಶಕ್ತಿಯನ್ನ ಕೊಡು ಅಲ್ಲ. ಮಾಯೆಗೆ ನಾನು ಪತನವಾಗಬಾರ್ದು, ನನ್ನ ಪತನವಾಗಬಾರ್ದು ಎಂಬುದಾಗಿ ಆ ರೀತಿಯಾದ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರು. ಇದು ಹೇಗೆ ಸಾಧ್ಯ? ಒಂದ್ ಕಡೆ ಅಷ್ಟು ಆತ್ಮವಿಶ್ವಾಸದಿಂದ ಕಾಮವನ್ನ ಬೇಕಾದ್ರೆ ನನ್ನ ಚಪ್ಪಲಿಯಿಂದ ಹೊಡಿತೇನೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅವಾಗ ಅದೇ ಭಕ್ತ ಮತ್ತೆ ಹೋಗಿ ಕೇಳ್ತಾನೆ ಪ್ರಭುಪಾದರಿಗೆ, ಅದ್ ಹೇಗೆ ಈ ರೀತಿಯಾಗಿ ದ್ವಂದ್ವ ಅಂತ ನನಗೆ ಅನಿಸ್ತಾ ಇದೆಯಲ್ಲ ಅಂತ. ಅವಾಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, 2ನೇ ಘಟನೆ ಏನು ನೀನು ನೋಡಿದೆ
ಆ 2ನೇ ಘಟನೆಯಿಂದಲೇ ನನಗೆ ಆತ್ಮವಿಶ್ವಾಸ ಬರುವಂತದ್ದು. ಅಂದ್ರೆ ನಾನು ಪ್ರತಿ ದಿವಸ ನಾನು ಭಗವಂತನ ಮುಂದೆ ಹೋದಾಗ ನಾನು ತೀವ್ರವಾದಂತಹ ಪ್ರಾರ್ಥನೆಗಳನ್ನ ಮಾಡ್ತೀನಿ. ಆದ್ದರಿಂದಲೇ ನನಗೆ ಆ ಕಾಮವನ್ನ ನನ್ನ ಚಪ್ಪಲಿಯಿಂದ ಹೊಡೆಯೋದಕ್ಕೆ ನನಗೆ ಶಕ್ತಿಯನ್ನ ಭಗವಂತನೇ ಕೊಡ್ತಾನೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಗಣೇಶ ಸಮಸ್ತವಾದಂತಹ ಲೋಕದ ವಿಘ್ನಗಳನ್ನ ನಾಶ ಮಾಡೋದಕ್ಕೆ ಅವನಲ್ಲಿ ಶಕ್ತಿ ಇದೆ, ಖಂಡಿತವಾಗ್ಲೂ ಇದೆ. ಆದ್ರೆ ಆ ಶಕ್ತಿ ಎಲ್ಲಿಂದ ಬರ್ತಾ ಇರ್ತಕ್ಕಂತಹದ್ದು, ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಗೋವಿಂದನಿಂದ ಬಂದಿದೆ. ಆದ್ರಿಂದ ಗೋವಿಂದನ ಶಕ್ತಿ ಅದು ಅಂತ ಯಾರು ಮರೆಯಬಾರದು ಅಲ್ಲ. ಯಾವುದು ಮೂಲ ಅದು ಯಾವಾಗ್ಲೂ ಮೂಲವೇ ಆಗಿರುತ್ತದೆ. ಆದ್ದರಿಂದ ಶ್ರೀ ಗೋವಿಂದನೇ ಮೂಲ ಸಿದ್ಧ ದಾತ ಅಥವಾ ವಿಘ್ನ ವಿನಾಶಕ, ಅವನೇ ಜಗತ್ತಿನ ಮೂಲ ಆಶ್ರಯ. ಮೂಲದಲ್ಲಿ ಕೇವಲ ಗೋವಿಂದನ ಆರಾಧನೆಯನ್ನ ಮಾಡಿ ನನ್ನ ವಿಘ್ನಗಳನ್ನ ನಾಶ ಮಾಡು ಅಂತ ಹೇಳಿದ್ರೆ ಅದು ಸಾಕು, ನಿಜವಾಗ್ಲು ಅಷ್ಟೇ ಪರ್ಯಾಪ್ತ. ಆದ್ರೆ ಗಣೇಶನ ಬಗ್ಗೆ ನಿಮ್ಗೆ ಭಾವನೆಗಳು ಇದೆ ಅಂತ ಹೇಳಿದ್ರೆ ಆ ಭಾವನೆಗಳನ್ನ ಹೇಗೆ ಸರಿಯಾಗಿ ವ್ಯಕ್ತಪಡಿಸಬೇಕು ಗಣೇಶನ ಮುಂದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಸಿದ್ಧಾಂತವನ್ನ ಯಾವತ್ತೂ ಮರೆಯಬಾರದು. ಬುದ್ಧಿವಂತ ಪುರುಷರು ಆ ಗೋವಿಂದನ ಆಶ್ರಯವನ್ನೇ ಪಡೆಯುತ್ತಾರೆ. ಕೈಮುತ್ಯ ನ್ಯಾಯದಿಂದ ಈ ಸಿದ್ಧಾಂತವನ್ನು ಇನ್ನೂ ದೃಢೀಕರಿಸಲು ಶ್ರೀಮದ್ ಭಾಗವತದಿಂದ ಮತ್ತೊಂದು ಉದಾಹರಣೆ ಕೊಡಲಾಗಿದೆ. ಕೈಮುತ್ಯ ನ್ಯಾಯ ಅಂದ್ರೆ ಕಿಮುತ ನ್ಯಾಯ. ಇದೇ ಹೀಗಿರ್ಬೇಕಾದ್ರೆ ಅದ್ರ ಬಗ್ಗೆ ಹೇಳೋದೇನ್ ತಾನೇ ಇದೆ ಅಂತದನ್ನ ಯಾವಾಗ ನಾವು ಹೇಳಬೇಕಂತ ಬಯಸ್ತೀವಿ, ಅದಕ್ಕೆ ನಾವು ಕೈಮುತ್ಯ ನ್ಯಾಯ. ಸೊ ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನ ಇಲ್ಲಿ ಹೇಳ್ತಾರೆ. ಈ ಶ್ಲೋಕವನ್ನ ನಿಮ್ಗಾದ್ರೆ ದಯವಿಟ್ಟು ನನ್ನ ಹಿಂದೆ ಉಚ್ಚಾರಣೆಯನ್ನು ಮಾಡಿ. ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಇದು ಭಾಗವತದ ಪ್ರಾಯಶಃ 4ನೇ ಸ್ಕಂದದಲ್ಲಿ ಬರ್ತದೆ ಅಂತ ನಾನು ಅನ್ಕೋತೀನಿ. ಆದ್ರೆ ದಯವಿಟ್ಟು ನನ್ನ ಹಿಂದೆ ಈ ಶ್ಲೋಕವನ್ನ ಉಚ್ಚಾರಣೆ ಮಾಡಿ. ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯ ತೀರ್ಥೇನ ಮೂರ್ಧ್ಯಧಿಕೃತೇನ ಶಿವ ಶಿವೋಭೂತ್ ಒಂದ್ ನಿಮಿಷ, ಇಲ್ಲಿ ಸ್ವಲ್ಪ ಒಂದು ಸಣ್ಣ ತಪ್ಪಿದೆ, ಅದನ್ನ ತೆಗೆದು ಇವಾಗ ಸರಿ ಆಯ್ತು. ತೀರ್ಥೇನ ಮೂರ್ಧ್ಯಧಿಕೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಚಿರಂ ಭಗವತಶ್ಚರಣಾರವಿಂದಂ. ಓಕೆ, ಇಲ್ಲಿ ಕೆಳಗಡೆ ಅನುವಾದ ಕೊಟ್ಟಿದೆ, ಯಾರಾದ್ರೂ ಓದ್ತೀರಾ ದಯವಿಟ್ಟು ಅದನ್ನ? ಹರೇ ಕೃಷ್ಣ. ಯಾರ ಚರಣ ಕಮಲಗಳ ಪ್ರಕ್ಷಾಲನೆಯ ನೀರನ್ನು ಗಂಗೆಯ ರೂಪದಲ್ಲಿ ತನ್ನ ತಲೆಯ ಮೇಲೆ ಧರಿಸಿ ಶಿವನು ಶಿವಸ್ವರೂಪವನ್ನು ಪಡೆದನು, ಅಂದರೆ ಮಂಗಳಮಯನಾದನೋ ಅವನ ಆ ಶ್ರೀ ಚರಣ ಕಮಲಗಳನ್ನು ಧ್ಯಾನ ಮಾಡುವವರ ಕಲ್ಮಶವೆಲ್ಲವೂ ಹೇಗೆ ವಜ್ರದ ನಿಕ್ಷೇಪದಿಂದ ಒಂದು ಪರ್ವತ ಚೂರು ಚೂರಾಗಿ ಬಿಡುತ್ತದೆಯೋ ಹಾಗೆಯೇ ನಾಶವಾಗಿ ಬಿಡುತ್ತದೆ. ಹೀಗೆ ಯಾರ ಚರಣ ಕಮಲಗಳ ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಇಷ್ಟೇ ಇರೋದು ಅನುವಾದ. ಧನ್ಯವಾದಗಳು. ಸೊ ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಇಲ್ಲಿ ದೇವತೆಗಳೆಲ್ಲರೂ ಕೂಡ ಕೃಷ್ಣನಿಂದ ಶಕ್ತಿ ಪಡೆದೇನೆ ಅವರು ತಮ್ಮ ತಮ್ಮ ಮಹಾನ್ ಕಾರ್ಯಕಲಾಪಗಳನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಬಹಳ ಮುಖ್ಯವಾದಂತಹ ಪ್ರಮಾಣ ಇದು ಅಲ್ಲ. ಇಲ್ಲಿ ನೋಡಿ, ಯಾರ ಚರಣ ಕಮಲಗಳ ಪ್ರಕ್ಷಾಲನೆಯ ನೀರನ್ನು, ಪ್ರಕ್ಷಾಲನೆ ನೀರು ಅಂದ್ರೆ ಅದನ್ನ ತೊಳೆದಂತಹ ನೀರು ಅಲ್ಲ. ಸೊ ಯಾವಾಗ ವಾಮನ ಈ ಮೂರನೆಯ ಎರಡನೆಯ ತನ್ನ ಪಾದವನ್ನ ಇಡ್ತಾನೆ, ಎರಡನೇ ಪಾದವನ್ನ ವಿಸ್ತರಿಸ್ತಾನೆ, ಅವಾಗ ಈ ಸಮಸ್ತವಾದಂತಹ ಭೌತಿಕ ಸೃಷ್ಟಿಯನ್ನ ಭೇದಿಸಿ ಅದು ಆ ಎರಡೂ ಲೋಕಗಳ ಮಧ್ಯೆ, ಅಂದ್ರೆ ಆಧ್ಯಾತ್ಮಿಕ ಲೋಕ ಮತ್ತೆ ಭೌತಿಕ ಪ್ರಕೃತಿಯ ಮಧ್ಯೆ ಇರತಕ್ಕಂಥ ವಿರಜಾ ನದಿ ಏನಿದೆ ಅದನ್ನ ಹೋಗಿ ಮುಟ್ತದೆ. ಆ ವಿರಜಾ ನದಿಯ ನೀರು ಆ ಭಗವಂತನ ಅಂದ್ರೆ ವಾಮನನ ಕಾಲುಗಳನ್ನ ತೊಳೆದು ಅದು ಈ ಲೋಕಕ್ಕೆ ಬರ್ತದೆ, ಗಂಗೆಯಾಗಿ ಬರ್ತದೆ ಅಲ್ಲ. ಸೊ ಅದು ಎಂತಹ ಒಂದು ವೇಗದಿಂದ ಬಂತು ಅಂತ ಹೇಳಿದ್ರೆ ಅದನ್ನ ತಡೆದು ಇಡುವುದಕ್ಕೆ ಯಾವುದಾದ್ರೂ ಒಬ್ಬ ಅದ್ಭುತ ಪುರುಷನ ಒಂದು ಸಹಾಯ ಬೇಕಿತ್ತು. ಆವಾಗ ಶಿವ ಅದಕ್ಕೆ ಸಹಾಯ ಮಾಡ್ತಾನೆ. ಶಿವ ಆ ಭಗವಂತನ ಚರಣಾಮೃತವಾದಂತಹ ಗಂಗೆಯ ನೀರನ್ನ ತನ್ನ ಮಸ್ತಕದ ಮೇಲೆ, ತನ್ನ ಜಟೆಯಲ್ಲಿ ಧರಿಸ್ತಾನೆ.
ಹಾಗೆ ಗಂಗೆಯ ವೇಗ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಸೊ ಯಾರ ಚರಣ ಕಮಲಗಳ ಪ್ರಕ್ಷಾಲನೆಯ ನೀರನ್ನ, ಆ ಪ್ರಕ್ಷಾಲನೆಯ ನೀರನ್ನ ಶಿವ ತನ್ನ ಜಟೆ ಮೇಲೆ ಧರಿಸಿ ಆ ಶಿವತ್ವವನ್ನ ಪಡಿತಾನೆ. ಶಿವತ್ವ ಅನ್ನೋದು ಶಿವನಿಗೆ ಹೇಗೆ ಬಂತು ಅಂತ ಹೇಳಿದ್ರೆ ಆ ಗಂಗೆಯ ಕಾರಣದಿಂದ ಬಂತು. ಗಂಗೆಯ ಅನ್ನೋಳು ಹೇಗೆ ಪವಿತ್ರಳಾದಳು ಅಂತ ಹೇಳಿದ್ರೆ ಭಗವಂತನ ಚರಣ ಕಮಲಗಳಿಂದ, ಅದರ ಸ್ಪರ್ಶದಿಂದ ಗಂಗೆ ಅನ್ನೋಳು ಪವಿತ್ರಳಾದಳು. ಆ ಗಂಗೆಯ ನೀರು ಯಾವಾಗ ಶಿವನ ಜಟೆಯ ಮೇಲೆ ಧರಿಸ್ತು, ಜಟೆಯಲ್ಲಿ ಬಂದು ನಿಲ್ತು, ಆವಾಗ ಶಿವತ್ವವನ್ನ ಶಿವ ಪಡಿತಾನೆ. ಶಿವ ಅನ್ನೋನು ಪರಮ ವೈಷ್ಣವನಾಗ್ತಾನೆ ಅಲ್ಲ. ಸೊ ಆ ರೀತಿಯಾದಂತಹ ಚರಣ ಕಮಲಗಳನ್ನ ನಾವು ಭಜಿಸಬೇಕು. ಸೊ ಅದೇ ರೀತಿಯಲ್ಲಿ ಇಲ್ಲಿ ಮತ್ತೆ ಹೇಳ್ತಾರೆ, ಈ ಕೊನೆಯ ಭಾಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಹೇಗೆ ವಜ್ರದ ನಿಕ್ಷೇಪದಿಂದ ಒಂದು ಪರ್ವತ ಚೂರು ಚೂರುವಾಗ್ಬಿಡ್ತದೆ ಅಲ್ಲ. ವಜ್ರ ಅಂದ್ರೆ ಇಂದ್ರನ ಒಂದು ಅಸ್ತ್ರ ಅಂತ ಹೇಳ್ಬೋದು ಅಲ್ಲ. ವಜ್ರದ ನಿಪಾತದಿಂದ ಎಷ್ಟೊಂದು ಪರ್ವತಗಳನ್ನ ಇಂದ್ರ ಚೂರು ಚೂರಾಗಿ ಮಾಡ್ಬಿಟ್ನಂತೆ ಅಲ್ಲ. ಸೊ ನಾವು ಕೃಷ್ಣನ ಲೀಲೆಯಲ್ಲಿ ಕೂಡ, ವೃಂದಾವನ ಲೀಲೆಯಲ್ಲಿ ಕೂಡ ಕೇಳ್ತೇವೆ, ಗೋವರ್ಧನ ಅನ್ನೋದು ಒಂದು ಪರ್ವತ ಮಾತ್ರ ಆವಾಗ ಉಳ್ಕೊಳ್ತು, ಬೇರೆ ಎಲ್ಲವೂ ಕೂಡ ಚೂರ್ ಚೂರಾಗ್ಬಿಡ್ತು ಎಂಬುದಾಗಿ ನಾವು ಕೇಳ್ತೇವೆ. ಯಾಕೆಂದ್ರೆ ಇಂದ್ರ ಆಗಿನ ಕಾಲದಲ್ಲಿ ಎಲ್ಲಾ ಪರ್ವತಗಳಿಗೆ ರೆಕ್ಕೆಗಳು ಇದ್ವಂತೆ, ವಿಂಗ್ಸ್. ಎಲ್ಲಾ ಪರ್ವತಗಳು ಹಾರುವಂತಹ ಸಾಮರ್ಥ್ಯ ಇತ್ತಂತೆ ಅದರಲ್ಲಿ. ಅದರಿಂದ ಇಂದ್ರ ಏನ್ ಮಾಡ್ತಾನೆ, ಎಲ್ಲಾ ಪರ್ವತಗಳ ರೆಕ್ಕೆಗಳನ್ನ ತೆಗೆದು ಬಿಡ್ತಾನೆ. ಅದ್ರ ಜೊತೆಗೆ ಆ ಪರ್ವತಗಳನ್ನ, ಎಷ್ಟೊಂದು ಪರ್ವತಗಳನ್ನ ಕೂಡ ಚೂರ್ ಚೂರ್ ಮಾಡ್ಬಿಡ್ತಾನೆ. ಅದರಿಂದ ವಜ್ರದ ನಿಕ್ಷೇಪದಿಂದ ಒಂದು ಪರ್ವತ ಚೂರು ಚೂರು ಆಗ್ಬಿಡ್ತದೆ. ಅದೇ ರೀತಿಯಲ್ಲಿ ಭಗವಂತನ ಚರಣ ಕಮಲಗಳನ್ನ ಯಾರು ಪೂಜೆ ಮಾಡ್ತಾರೆ, ಅವರ ಭೌತಿಕ ಕಲ್ಮಶ ಏನಿದೆ ಅದೆಲ್ಲವೂ ಕೂಡ ಚೂರ್ ಚೂರ್ ಆಗ್ಬಿಡ್ತದೆ ಅಥವಾ ನಾಶವಾಗ್ಬಿಡ್ತದೆ. ಅದರಿಂದ ಅಂತಹ ಭಗವಂತನ ಚರಣ ಕಮಲಗಳನ್ನ ನಾವು ಪೂಜಿಸಬೇಕು ಎಂಬುದಾಗಿ ಪ್ರಭುಪಾದರು ಇಲ್ಲಿ ಅನುವಾದವನ್ನ ಬರಿತಾ ಇದ್ದಾರೆ. ಸೊ ಹೀಗೆ ಯಾರ ಚರಣ ಕಮಲಗಳ ಕೃಪೆಯಿಂದಲೇ ಎಲ್ಲಾ ತರಹದ ಶಕ್ತಿ ಮತ್ತು ಸಾಮರ್ಥ್ಯವು ಪ್ರಾಪ್ತವಾಗುತ್ತದೆಯೋ ಅಂತಹ ಮಂಗಲಮಯನಾದ ಭಗವಂತನ ಧ್ಯಾನವನ್ನ ನಾವು ಮಾಡಬೇಕು ಅಲ್ಲ. ಅದರಿಂದ ಗಣೇಶನ ಧ್ಯಾನವನ್ನ ಮಾಡೋದಕ್ಕೆ ಯಾವುದೇ ಕೂಡ ಶಾಸ್ತ್ರ ಹೇಳೋದಿಲ್ಲ. ಗಣೇಶನ ಪೂಜೆಯನ್ನ ಮಾಡಬೇಕಾದ್ರೆ ಆ ಪೂಜೆಯನ್ನು ಕೂಡ ಯಾವ ಮನೋಭಾವನೆಯಿಂದ ಮಾಡಬೇಕು ಎಂಬುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಗಣೇಶ ಕೃಷ್ಣನ ಅಥವಾ ಭಗವಂತ ವಿಷ್ಣುವಿನ ಪ್ರಾಮಾಣಿಕ ಸೇವಕನಾಗಿದ್ದಾನೆ. ಅವನ ಎಲ್ಲಾ ಶಕ್ತಿಗಳನ್ನ ಭಗವಂತನಿಂದ ಪಡೆಯುತ್ತಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಮಾತ್ರ ಆ ಗಣೇಶನ ಆರಾಧನೆಯನ್ನ ಮಾಡಬೇಕು ಅಂದ್ರೆ ಮಾಡಬಹುದು. ಮತ್ತೆ ಆ ಗಣೇಶನ ಆರಾಧನೆಯನ್ನ ಮಾಡಬೇಕಾದ್ರೆ ನಾವು ಕೃಷ್ಣನನ್ನ ಮರೆಯಬಾರದು. ಗಣೇಶನನ್ನ ಸ್ವತಂತ್ರ ದೇವತೆ ಅಂತ ನಾವು ಯಾವತ್ತೂ ಕೂಡ ಪರಿಗಣಿಸಬಾರದು ಅಲ್ಲ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಎಷ್ಟೊಂದು ದೇವಸ್ಥಾನಗಳಲ್ಲಿ ಗಣೇಶ, ವೈಷ್ಣವರ ದೇವಸ್ಥಾನಗಳಲ್ಲಿ ಕೂಡ ಗಣೇಶನ ವಿಗ್ರಹ ಇರ್ತದೆ. ಉದಾಹರಣೆಗೆ ಒಂದಷ್ಟು ಇಸ್ಕಾನ್ ದೇವಸ್ಥಾನಗಳಲ್ಲೂ ಕೂಡ ದ್ವಾರದಲ್ಲಿ ಗಣೇಶ ಇರೋದನ್ನ ನೀವು ನೋಡ್ಬೋದು. ಉದಾಹರಣೆಗೆ ನೀವು ಬಾಂಬೆಯಲ್ಲಿ ಇರ್ತಕ್ಕಂಥ ವಿಶ್ವ ಪ್ರಸಿದ್ಧವಾದಂತಹ ಚೌಪಾಟಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದ್ವಾರದಲ್ಲಿ ಗಣೇಶ ಇರ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಗೌಡಿಯ ವೈಷ್ಣವರಿಗೆ ಬಹಳ ಪ್ರಮುಖವಾದಂತಹ ಗ್ರಂಥ, ಎಲ್ಲದಕ್ಕಿಂತ ಪ್ರಮುಖವಾದಂತಹ ಪ್ರಮಾಣ ಆಗಿರ್ತಕ್ಕಂಥ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕೂಡ ಗಣೇಶನ ಆರಾಧನೆ ಬಗ್ಗೆ ಹೇಳಿದ್ದಾರೆ ರೂಪ ಗೋಸ್ವಾಮಿಯವರು. ಗಣೇಶನ ಆರಾಧನೆಯನ್ನ ಮಾಡೋದ್ರ ಬಗ್ಗೆ, ಹೇಗೆ ಮಾಡಬೇಕು ಮತ್ತು ಮಾಡಿದರೆ ಯಾವ ಮನೋಭಾವನೆಯಿಂದ ಮಾಡಬೇಕು ಮತ್ತು ಮಾಡದೇ ಇದ್ರೆ ಯಾವ್ದಾದ್ರು ಲೋಪದೋಷಗಳು ಬರ್ತದೆಯಾ ಎಲ್ಲವನ್ನ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಅಲ್ಲೂ ಕೂಡ ಇದನ್ನೇ ಹೇಳ್ತಾರೆ, ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು, ಆದರೆ ಸರಿಯಾದಂತಹ ಮನೋಭಾವನೆಯಿಂದ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಎಷ್ಟೊಂದು ನಮ್ಮ ವೈಷ್ಣವರ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು, ಯಾವಾಗ ಭಗವಂತನಿಗೆ ನೈವೇದ್ಯವನ್ನ ಮಾಡ್ತಾರೆ, ಆ ನೈವೇದ್ಯವನ್ನ ಮಾಡಿ ಆದ ನಂತರ ಪ್ರಸಾದ ಏನ್ ಬರ್ತದೆ, ಆ ಪ್ರಸಾದವನ್ನ ಮೊದಲನೇ ಬಾರಿ ಯಾರಿಗೆ ಕೊಡ್ತಾರೆ ಅಂದ್ರೆ ಗಣೇಶನಿಗೆ ಕೊಡ್ತಾರೆ, ಅಥವಾ ಬೇರೆ ಯಾವ್ದಾದ್ರು ದೇವತೆಯ ವಿಗ್ರಹ ಅಲ್ಲಿದ್ರೆ ಕೊಡ್ತಾರೆ. ಉದಾಹರಣೆಗೆ ಜಗನ್ನಾಥಪುರಿಯಲ್ಲಿ ನೀವು ನೋಡಿದ್ರೆ ಅಲ್ಲಿ ಗಣೇಶನ ವಿಗ್ರಹ ನನಗೆ ಸರಿಯಾಗಿ ಗೊತ್ತಿಲ್ಲ ಇದೆಯೋ ಇಲ್ಲೋ ಅಂತ ನಾನು ನೋಡಿಲ್ಲ, ಆದ್ರೆ ವಿಮಲಾದೇವಿಯ ಅಲ್ಲಿ ವಿಗ್ರಹವಿದೆ. ಸೊ ಯಾವ ಜಗನ್ನಾಥರಿಗೆ ಭೋಗವನ್ನ ಸಮರ್ಪಣೆ ಮಾಡಿ ನೈವೇದ್ಯವನ್ನ ಮಾಡಿ ಅದರ ಪ್ರಸಾದ ಹೊರಗೆ ಬರ್ತದೆ, ಅದು ಮೊದಲನೇ ಬಾರಿ ವಿಮಲಾದೇವಿಗೆ ಹೋಗ್ತದೆ. ಅದಾದ್ಮೇಲೆ ಎಲ್ಲಾ ಭಕ್ತಾದಿಗಳಿಗೆ ಹಂಚಲಾಗ್ತದೆ. ಆದ್ದರಿಂದಲೇ ಸರಸ್ವತಿ ಠಾಕೂರರಿಗೆ ಬಿಮಲಾ ಪ್ರಸಾದ್ ಅಂತಾನೆ ಮೊದಲಿನ ಹೆಸರು ಇಟ್ಟಿದ್ದು ಭಕ್ತಿ ವಿನೋದ್ ಠಾಕೂರ್ ಅವರು. ಬಿಮಲಾದೇವಿಯ ಪ್ರಸಾದದಂತೆ, ಅಂದ್ರೆ ವಿಮಲಾದೇವಿಯ ಎಲ್ಲ ಆಶೀರ್ವಾದ ಇವನ ಮೇಲೆ ಇರಲಿ ಎಂಬುದಾಗಿ ಅಲ್ಲ. ಸೊ ಅದನ್ನ ನಾವು ನೋಡ್ತೇವೆ. ಬೇರೆ ಎಷ್ಟೊಂದು ವೈಷ್ಣವರ ದೇವಸ್ಥಾನಗಳಲ್ಲಿ ಆ ಭಗವಂತನ ಪ್ರಸಾದವನ್ನ ಮೊದಲು ಗಣೇಶನಿಗೆ ಕೊಟ್ಟು ಅದಾದ ಮೇಲೆ ಬೇರೆ ಎಲ್ಲರಿಗೆ ಹಂಚ್ತಾರೆ. ಅದನ್ನು ಕೂಡ ನಾವು ನೋಡ್ಬೋದು.
ಸೊ ಇಲ್ಲಿ ಪ್ರಭುಪಾದರು ಮತ್ತೆ ಮತ್ತೊಬ್ಬ ಭಕ್ತರ ನಡುವೆ ಒಂದು ಅದ್ಭುತವಾದಂತಹ ಸಂವಾದದ ರೂಪದಲ್ಲಿ ಇಲ್ಲಿ ಒಂದು ಸಂವಾದವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಬ್ರು ಪ್ರಭುಪಾದರು ಅವರಿಗೆ ಕೇಳ್ತಾರೆ, ಭಕ್ತರು ಪ್ರಭುಪಾದರಿಗೆ ಕೇಳ್ತಾರೆ, ಇದನ್ನ ಇಬ್ರು ಓದಬಹುದು, ಯದ್ಯಪಿ ಇಲ್ಲಿ ಪ್ರಭುಪಾದರು ಹೇಳೋದೇ ಜಾಸ್ತಿ ಇದೆ, ಆದ್ರೂ ಇಬ್ರು ಯಾರಾದ್ರೂ ಇದನ್ನ ಓದ್ಬೋದು. ಯಾರಾದ್ರೂ ದಯವಿಟ್ಟು ಓದ್ತೀರಾ ಇಬ್ರು? ಓಕೆ, ಗಾಯತ್ರಿ ಮಾತಾಜಿ ಕೈ ಎತ್ತಿದ್ದಾರೆ, ಅವರೊಬ್ರು, ಮತ್ತೆ ಇನ್ನೊಬ್ರು ಓಕೆ ಪಲ್ಲವಿ ಮಾತಾಜಿ, ಇಬ್ರು ದಯವಿಟ್ಟು ಓದಿ. ಒಬ್ರು ಭಕ್ತರಾಗಿ ಓದಿ, ಇನ್ನೊಬ್ರು ಪ್ರಭುಪಾದರು ಹೇಳಿರುವುದನ್ನ ಓದಿ. ಓದಿ. ಹರೇ ಕೃಷ್ಣ ಪ್ರಭುಜಿ. ಗಾಯತ್ರಿ ಮಾತಾಜಿ ಹೇಳಿ, ಭಕ್ತರು ಹೇಳೋದನ್ನ ಓದಿ, ಆಮೇಲೆ ಪಲ್ಲವಿ ಮಾತಾಜಿ ಅವರು ಪ್ರಭುಪಾದರು ಹೇಳೋದನ್ನ ಓದ್ಬೋದು. ಪ್ರಭುಪಾದರೆ, ಭಕ್ತಿರಸಾಮೃತ ಸಿಂಧುವಿನಲ್ಲಿ ಗಣೇಶನ ಆರಾಧನೆಯನ್ನು ವೈಷ್ಣವರು ಮಾಡಲು ಏಕೆ ಹೇಳಲಾಗಿದೆ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಪಾದವರು ಒಬ್ಬ ಶ್ರೀಮಂತ ಭಗವಂತನ ದೇವಸ್ಥಾನವನ್ನು ಕಟ್ಟುವುದಕ್ಕೆ ಧನ ಸಹಾಯ ಮಾಡುವುದಾದರೆ ನಾನು ಅವನ ಮನೆಗೆ ಹೋಗಿ ಅವನನ್ನು ಕೊಂಡಾಡುತ್ತೇನೆ, ಅವನ ಪೂಜೆ ಸಾದೃಶ್ಯ ಸನ್ಮಾನ ಮಾಡುತ್ತೇನೆ. ಏಕೆ? ಆ ಧನ ಸಹಾಯದಿಂದ ಕೃಷ್ಣ ಸೇವೆಯಾಗುವುದು, ಅದರಿಂದ ಆ ಪುರುಷನ ಪೂಜನೀಯ ಅಲ್ಲ. ಆದರೆ ನಾನು ಕೃಷ್ಣನ ಪೂಜೆ ಮಾಡಲು ಆತ ಸಹಾಯ ಮಾಡುತ್ತಾನೆ, ಆದ್ದರಿಂದ ಅವನಿಗೆ ಸಹಾಯವಾಗುವುದು, ನನಗೆ ಸಹಾಯವಾಗುವುದು ಮತ್ತು ಕೃಷ್ಣ ಸಂತುಷ್ಟಿಯೂ ಆಗುವುದು. ಕೃಷ್ಣ ಈ ಮೂರ್ಖನಿಂದ ನನಗೋಸ್ಕರ ಈ ಭಕ್ತಿ ಧನ ಸಂಗ್ರಹ ಮಾಡಿದ್ದಾನೆ, ಒಳ್ಳೆಯದು ಎಂಬುದಾಗಿ ಯೋಚಿಸುತ್ತಾ ನಗುತ್ತಾ ಹಾಗೆಯೇ ಗಣಪತಿಯು ಕೃಷ್ಣನ ಭಕ್ತ. ಕೆಲವೊಮ್ಮೆ ಗೋಪಿಕಾ ಸ್ತ್ರೀಯರು ಖ್ಯಾತಯಾನಿ ದೇವಿಯನ್ನು ಪೂಜಿಸುತ್ತಾರೆ. ಅವರಿಗೆ ಬೇಕಿರಲಿಲ್ಲ, ಆದರೆ ಅಂದಿನ ಸಮಯ ಸಮಾಜದ ವ್ಯವಸ್ಥೆ ಹೀಗಿತ್ತು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಎಲ್ಲ ಬಹಳ ಸರಳ. ಯಾವ್ದಾದ್ರು ಒಬ್ಬ ಶ್ರೀಮಂತ ನಾನು ದೇವಸ್ಥಾನವನ್ನ ಕಟ್ಟಿಸ್ತೇನೆ ಅಂತ ಧನ ಸಹಾಯವನ್ನ ಮಾಡೋದಕ್ಕೆ ಬರ್ತಾನೆ. ಅವಾಗ ನಾವು ಹೇಳ್ತೇವೆ, ಅವನನ್ನ ಕೊಂಡಾಡ್ತೇವೆ ನಾವು, ಅಲ್ಲ? ಯಾಕಂದ್ರೆ ಒಂದೊಂದ್ಸತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಧನ ಸಹಾಯವನ್ನ ಮಾಡೋದಕ್ಕೆ ಬಂದ್ರೆ ಅವ್ರನ್ನ ಕೊಂಡಾಡ್ಲೇಬೇಕು ನಾವು. ಯಾಕೆಂದ್ರೆ ನಮಗೂ ಕೂಡ ಧನದ ಅಗತ್ಯ ಇದೆ. ದೇವಸ್ಥಾನವನ್ನ ಕಟ್ಟಿಸ್ಬೇಕಾದ್ರೆ ಧನ ಸಂಗ್ರಹವನ್ನ ನಾವು ಮಾಡ್ಲೇಬೇಕು. ಅದರಿಂದ ಅವನನ್ನ ಕೊಂಡಾಡ್ತೇವೆ. ಆದ್ರೆ ಅವನನ್ನ ಹೇಗೆ ಕೊಂಡಾಡ್ತೀವಿ? ನೀನೇ ಭಗವಂತ ಅಂತ ಹೇಳ್ತೀವಾ? ಇಲ್ಲ. ಆ ರೀತಿ ಹೇಳಿದ್ರೆ ಅದು ತಪ್ಪು. ಆ ರೀತಿ ಹೇಳಿ ಅವನಿಂದ ಧನವನ್ನ ಪಡೆಯೋದಕ್ಕಿಂತ ಆ ಧನವನ್ನ ಪಡಿದೇನೆ ಒಂದು ಸಣ್ಣ ದೇವಸ್ಥಾನವನ್ನ ಕಟ್ಟೋದೇ ಮೇಲು. ಆದರೆ ಅವನು ಧನ ಸಹಾಯವನ್ನ ಮಾಡೋದಕ್ಕೆ ಬಂದ್ರೆ ಒಂದೆರಡು ಹೊಗಳಿಕೆಯ ವಾಕ್ಯಗಳನ್ನ ಹೇಳುವುದರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ. ನೀವು ಮಹಾತ್ಮರು ಅಂತ ಹೇಳಿದ್ರೆ ಯಾವುದೇ ರೀತಿಯ ತಪ್ಪಿಲ್ಲ. ಅವನು ಮಹಾತ್ಮನೇ, ಅಲ್ಲ? ಕೃಷ್ಣ ನಿಜವಾಗ್ಲೂ ಭಗವದ್ಗೀತೆಯಲ್ಲಿ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನಃ ಅರ್ಜುನ, ಯಾರ್ಯಾರು ಮಹಾತ್ಮರು ಅಂತ ಹೇಳಿದ್ರೆ ಈ 4 ವಿಧವಾದಂತಹ ಜನರು ನನ್ನಲ್ಲಿ ಬರ್ತಾರಲ್ಲ, ಅವರು ಮಹಾತ್ಮರು ಅಂತ ಹೇಳಲ್ಲ ಕೃಷ್ಣ, ಆದ್ರೆ ಅವರೆಲ್ಲರೂ ಸುಕೃತಿನಃ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಅವರು ಉದಾರ ಮನಸ್ಸನ್ನ ಉಳ್ಳುವಂತವ್ರು ಅಂತ ಹೇಳ್ತಾನೆ. ಉದಾರಾಹ ಸರ್ವ ಏವೈತೆ ಜ್ಞಾನಿತ್ವಾತ್ಮೇವ ಮೇ ಮತಂ ಆಸ್ಥಿತಃ ಯುಕ್ತಾತ್ಮ ಸಮೇ ಮಾಮೇವಾನುತ್ತಮಾಂ ಗತಿಂ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಅದರಿಂದ ಇವರೆಲ್ಲರೂ ಕೂಡ ಉದಾರವಾದಂತ ಮನಸ್ಸನ್ನ ಉಣ್ಣುವಂತವರು. ಯಾರ್ಯಾರು ಕೃಷ್ಣನ ಹತ್ರ ಬರ್ತಾರೆ ಅವರು ಯಾವುದೇ ಕಾರಣದಿಂದ ಬರ್ಬೋದು. ಅವರು ಯಾವುದೋ ಒಂದು ತೊಂದರೆಯಿಂದ ಅವರು ಕಳವಳವನ್ನ ಹೊಂದಿರ್ತಾರೆ, ಅದರಿಂದ ಬರ್ಬೋದು. ಅಥವಾ ಅವ್ರಿಗೆ ಧನ ಸಹಾಯ ಬೇಕು ಅಂತ ಬರ್ಬೋದು, ಅಥವಾ ಬೇರೆ ಯಾವುದೇ ಕಾರಣದಿಂದ ಬಂದ್ರು ಕೂಡ ಕೃಷ್ಣ ಅವರೆಲ್ಲರನ್ನ ಉದಾರ ಮನಸ್ಸು ಅವರು ಉಳ್ಳುವವರು ಎಂಬುದಾಗಿ ಅವರು ಹೇಳ್ತಾನೆ. ಆದ್ರಿಂದ ಒಬ್ಬ ಧನ ಸಹಾಯವನ್ನ ಮಾಡೋದಕ್ಕೆ ಬಂದ್ರೆ, ಕೃಷ್ಣನ ದೇವಸ್ಥಾನವನ್ನ ಕಟ್ಟೋದಕ್ಕೆ ಅವನಿಗೆ ಮಹಾತ್ಮ ಅಂತ ಹೇಳ್ಬೋದು ನಾವು, ಅಥವಾ ಆ ರೀತಿ ಒಂದಷ್ಟು ಹೊಗಳಿಕೆಯ ವಾಕ್ಯಗಳನ್ನ ಹೇಳ್ಬೋದು. ಅದು ಸುಮ್ನೆ ಗಾಳಿಯ ಹೊಗಳಿಕೆ ಅಂತ ಅನ್ನಿಸ್ಬೋದು ಅವ್ರಿಗೆ. ಗಾಳಿಯ ಹೊಗಳಿಕೆ ಅಂದ್ರೆ ಸುಮ್ನೆ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು, ಅಥವಾ ನಮಗೂ ಕೂಡ ಅನ್ನಿಸ್ಬೋದು. ಆದ್ರೆ ಅದರಲ್ಲಿ ತಪ್ಪಿಲ್ಲ ಎಂಬುದಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅವನು ಒಂದು ದೊಡ್ಡ ಸಹಾಯವನ್ನ ಮಾಡ್ತಾ ಇದ್ದಾನೆ. ಆ ಸಹಾಯ ಕೇವಲ ಅವನಿಗೆ ಸೀಮಿತವಲ್ಲ, ಅಥವಾ ಕೇವಲ ನಮಗೆ ಸೀಮಿತವಲ್ಲ, ಸಮಾಜಕ್ಕೆ ಸಹಾಯವನ್ನ ಮಾಡೋದಕ್ಕೆ ಬಂದಿದ್ದಾನೆ. ಒಂದು ದೇವಸ್ಥಾನವನ್ನ ಕಟ್ಟಿದ್ರೆ ಅದರಿಂದ ಕೇವಲ ದಾನಿಗೆ ಮಾತ್ರ, ಅಥವಾ ದೇವಸ್ಥಾನದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ ಮಾತ್ರ ಅಲ್ಲ, ಅವರಿಬ್ಬರಿಗೆ ಖಂಡಿತವಾಗ್ಲೂ ಅನುಕೂಲ ಆಗೇ ಆಗ್ತದೆ. ಆದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ತವಾದಂತಹ ಸಮಾಜಕ್ಕೆ ಅನುಕೂಲ, ಸಮಸ್ತವಾದ ಸಮಾಜದ ಸೇವೆ ಆಗ್ತದೆ. ಆದ್ರಿಂದ ಅವರನ್ನ ನಾವು ಹೊಗಳ್ತೇವೆ ಒಂದೊಂದ್ಸತಿ, ಅಲ್ಲ? ಸೊ ಅದೇ ರೀತಿಯಲ್ಲಿ ದೇವತೆಗಳ ಆರಾಧನೆ ಕೂಡ ಪ್ರಭುಪಾದರು ಹೇಳ್ತಾರೆ, ಅಲ್ಲ? ಸೊ ಪ್ರಭುಪಾದರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇವತೆಗಳ ಆರಾಧನೆಯನ್ನ ನಾವು ಮಾಡ್ತೀವಿ. ಏನಕ್ಕೆ ಅಂದ್ರೆ
ಭಗವಂತನ ಹತ್ರ ಅವ್ರು ಹೋಗೋದಕ್ಕೆ ನಮಗೆ ಸಹಾಯ ಮಾಡಿದ್ರೆ ಆವಾಗ ದೇವತೆಗಳ ಆರಾಧನೆಯನ್ನ ಮಾಡಬಹುದು. ಉದಾಹರಣೆಗೆ ಹೇಳ್ತಾ ಇದ್ದಾರೆ, ಕಾತ್ಯಾಯಿನಿ ದೇವತೆಯ ಆರಾಧನೆಯನ್ನ ಗೋಪಿಕಾಸ್ತ್ರೀಯರೇ ಮಾಡ್ತಾರೆ, ಉಳಿದವರನ್ನ ಬಿಟ್ಟೇ ಬಿಡಿ. ಭಕ್ತಿ ಮಾರ್ಗದ ಪರಿಶುದ್ಧ ಭಕ್ತಿಯ ಸರ್ವೋಚ್ಚವಾದಂತಹ ಉದಾಹರಣೆಗಳಾದಂತಹ ಆ ಗೋಪಿಕಾಸ್ತ್ರೀಯರೇನೆ ಕಾತ್ಯಾಯಿನಿ ದೇವತೆಯ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಲ್ಲ. ಅದರಿಂದ ಯಾವ ಮನೋಭಾವನೆಯಿಂದ ಮಾಡ್ತೀವಿ ಅನ್ನೋದು ಕೇವಲ ಅಲ್ಲಿ ಮುಖ್ಯನೇ ಹೊರತು ನಾವು ಅಲ್ಲಿ ಕೇವಲ ಲೋಪದೋಷಗಳನ್ನ ಹುಡುಕೋದಕ್ಕೆ ಸಾಧ್ಯವಿಲ್ಲ. ಸೊ ಇನ್ನು ಮುಂದಕ್ಕೆ ಇದೆ, ಇದನ್ನ ಬೇರೆ ಯಾರಾದ್ರೂ ಓದಿ ಮುಗಿಸ್ಬಿಡ್ತೀರಾ? ಇಷ್ಟೇ ಇರೋದು ಇದ್ರ ಮೇಲೆ. ಬೇರೆ ಯಾರಾದ್ರೂ ಓದ್ತೀರಾ? ನಾನು ಓದ್ಲಾ? ಓದಿ ಪ್ರಭು. ಆದರೆ ಅವರು ಆ ಕಾತ್ಯಾಯಿನಿ ದೇವಿಗೆ, ದಯವಿಟ್ಟು ಕೃಷ್ಣ ನಮ್ಮ ಪತಿಯಾಗಲು ಆಶೀರ್ವಾದ ಮಾಡು ಎಂದಷ್ಟೇ ಕೇಳಿಕೊಂಡರು. ಆದ್ದರಿಂದ ಅಂತಿಮ ಗುರಿ ನಿಷ್ಕರ್ಷ ಕೃಷ್ಣನಾದಲ್ಲಿ ತೊಂದರೆ ಇಲ್ಲ. ಸಾಮಾನ್ಯ ಜನರು ದೇವತೆಗಳ ಬಳಿ ಹೋಗಿ ಧನಂ ದೇಹಿ, ರೂಪಂ ದೇಹಿ, ಯಶೋದೇಹಿ ಎಂದು ಕೇಳುತ್ತಾರೆ. ಆದರೆ ಗೋಪಿಕಾಸ್ತ್ರೀಯರು ಹೀಗೆ ಕೇಳಲಿಲ್ಲ. ಆದ್ದರಿಂದ ಕೇವಲ ಗಣೇಶ ಮಾತ್ರವಲ್ಲ, ಆದರೆ ಯಾರ ಬಳಿಯೂ ಹೋಗಬಹುದು. ಆದರೆ ಪ್ರಾರ್ಥನೆ ಕೇವಲ ನನಗೆ ಕೃಷ್ಣ ನೀಡು ಎಂಬುದಾಗಿ ಇರಬೇಕು. ಧನ್ಯವಾದಗಳು ಪ್ರಭು. ಅದರಿಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು. ಒಬ್ಬ ಶ್ರೀಮಂತ ಇದ್ದಾನ, ಅವನ ಹತ್ರ ಹೋಗಿ, ಅಥವಾ ಬೇರೆ ಯಾರಾದ್ರೂ ರಾಜಕಾರಣಿ ಇದ್ದಾನ, ಅವನ ಹತ್ರ ಹೋಗಿ. ರಾಜಕಾರಣಿ ಹತ್ರ ನಾವು ಎಷ್ಟೊಂದ್ ಸತಿ ಹೋಗ್ಬೇಕಾಗ್ತದೆ ಅಲ್ಲ, ಎಷ್ಟೊಂದು ನಮ್ಗೆ ಅನುಮತಿ ಬೇಕಾಗಿದ್ರೆ. ಇವಾಗ ರಥಯಾತ್ರೆಯನ್ನ ಮಾಡ್ಬೇಕು, ಅದಕ್ಕೆ ಅನುಮತಿ ಬೇಕು ಅಂತ ಹೇಳಿದ್ರೆ ರಾಜಕಾರಣಿ ಹತ್ರ ಹೋಗಿ ಅವರಿಗೆ ಮಸ್ಕ ಹೊಡಿಬೇಕಾಗ್ತದೆ ಅಲ್ಲ. ಸಾಮಾನ್ಯವಾದಂತ ಶಬ್ದಗಳಲ್ಲಿ ಹೇಳ್ಬೇಕಂದ್ರೆ ಅವ್ರಿಗೆ ನಾವು ಎಷ್ಟೊಂದು ಗಾಳಿ ಹೊಗಳಿಕೆಯನ್ನ ಮಾಡ್ಬೇಕಾಗ್ತದೆ, ಏನು ಮಾಡಕ್ಕಾಗೋದಿಲ್ಲ, ಅದೆಲ್ಲ ಅಗತ್ಯ. ಸೊ ಅದೇ ರೀತಿ ನೀವು ದೇವತೆಗಳ ಹತ್ರ ಬೇಕಾದ್ರೆ ಹೋಗಿ. ಆದ್ರೆ ದೇವತೆಗಳ ಹತ್ರ ಹೋದ್ರೂ ಕೂಡ ನಿಮ್ಮ ಪ್ರಾರ್ಥನೆ ಏನಾಗಿರ್ಬೇಕು? ನನಗೆ ಕೃಷ್ಣನಲ್ಲಿ ಭಕ್ತಿಯನ್ನ ನೀಡು, ಕೃಷ್ಣ ಭಕ್ತಿಯಲ್ಲಿ ಯಾವ ಯಾವ ಅಡಚಣೆಗಳಿದೆ ಅದನ್ನ ಹೋಗಲಾಡಿಸು ಎಂಬುದಾಗಿ ಸ್ಪಷ್ಟವಾಗಿ ಇರಬೇಕು ಎಂಬುದಾಗಿ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಸೊ ಇವಾಗ ಇನ್ನೇನು ಸಮಯ ಮುಗಿಯಕ್ಕೆ ಬಂದಿದೆ. ಇನ್ನೊಂದು ಶ್ಲೋಕ ಯದ್ಯಪಿ ನನಗೆ ಮಾಡೋದಕ್ಕೆ ಯೋಜನೆ ಇತ್ತು, ಇವಾಗ ಮಾಡಕ್ಕಾಗೋದಿಲ್ಲ. ಮುಂದಿನ ವಾರ ಅದನ್ನ ನಾವು ನೋಡ್ಕೋತೇವೆ. ಸೊ ಇದ್ರ ಬಗ್ಗೆ, ಗಣೇಶನ ಆರಾಧನೆ ಬಗ್ಗೆ ಏನೇನು ಪ್ರಭುಪಾದರು ಇಲ್ಲಿ ಹೇಳಿದ್ದಾರೆ ಅದೆಲ್ಲವನ್ನ ಇಲ್ಲಿ ಆದಷ್ಟು ನಾನು ಹೇಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇನೆ. ಕೊನೆಯದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ದೇವತೆಗಳ ಆರಾಧನೆಯ ಬಗ್ಗೆ ಏನ್ ಹೇಳ್ತಾನೆ ಅನ್ನೋದನ್ನ ಒಂದೆರಡೇ ಶಬ್ದಗಳಲ್ಲಿ ಹೇಳಿ ಇಲ್ಲಿ ನಿಲ್ಲಿಸ್ತೇನೆ. 7ನೇ ಅಧ್ಯಾಯದಲ್ಲಿ ವಿಶೇಷವಾಗಿ, ಮತ್ತೆ 9ನೇ ಅಧ್ಯಾಯದಲ್ಲಿ ಕೂಡ ಒಂದ್ ಸ್ವಲ್ಪ ಮಟ್ಟಕ್ಕೆ ಕೃಷ್ಣ ದೇವತೆಗಳ ಆರಾಧನೆ ಬಗ್ಗೆ ಹೇಳ್ತಾನೆ. ನೀವೆಲ್ಲರೂ ಅದನ್ನ ಖಂಡಿತವಾಗ್ಲೂ ಓದಿರ್ತೀರಾ. 7ನೇ ಅಧ್ಯಾಯದ 20ನೇ ಶ್ಲೋಕದಿಂದ 23ನೇ ಶ್ಲೋಕಗಳವರೆಗೆ, ಅಂದ್ರೆ ಸುಮಾರು 4 ಶ್ಲೋಕಗಳಲ್ಲಿ, ಅದೇ ರೀತಿ 9ನೇ ಅಧ್ಯಾಯದಲ್ಲಿ 2 ಶ್ಲೋಕಗಳಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಈ ದೇವತೆಗಳ ಆರಾಧನೆಯನ್ನ ಹೇಗೆ ನೀವು ನೋಡಬೇಕು, ಮತ್ತೆ ಎಂಥವರು ಈ ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ ಎಂಬುದಾಗಿ ಹೇಳ್ತಾನೆ. ಕಾಮೈಸ್ತೈಸ್ತೈರ್ ಹೃತಜ್ಞಾನಾ ಪ್ರಪದ್ಯಂತೆ ಅನ್ಯ ದೇವತಾ ತಮ್ ತಮ್ ನಿಯಮವಾಸ್ಥಾಯ ಪ್ರಕೃತ್ಯ ನಿಯತಸ್ವಯ. 7ನೇ ಅಧ್ಯಾಯದ 20ನೇ ಶ್ಲೋಕ. ಯಾರಿಗೆ ಕಾಮದ ಭಾವನೆ ಇರ್ತದೆ, ಕಾಮೈಸ್ತೈಸ್ತೈ ಹೃತಜ್ಞಾನಾ, ಅವರ ಬುದ್ಧಿಶಕ್ತಿ ಅನ್ನೋದು ಆ ಕಾಮದ ಭಾವನೆಗಳಿಂದ ಸಂಪೂರ್ಣವಾಗಿ ಅಪಹರಣವಾಗ್ಬಿಟ್ಟಿರುತ್ತದೆ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಕೇವಲ ಕಾಮದ ಭಾವನೆ ಮಾತ್ರ ಇರ್ತದೆ, ಬೇರೆ ಯಾವುದೇ ಸೇವಾ ಭಾವನೆ ಇರೋದಿಲ್ಲ. ಅಂಥವರು ಹೋಗಿ ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಯಾಂತಿ ಮಧ್ಯಾಜಿನೋಪಿ ಮಾಂ. ಇದು 23ನೇ ಶ್ಲೋಕ. ಇದಕ್ಕೆ ಮುಂಚೆ ಕೂಡ 2-3 ಶ್ಲೋಕಗಳು ಬೇರೆ ಹೇಳ್ತಾನೆ. ಆದ್ರೆ ಇಲ್ಲಿ ಅಲ್ಪ ಮೇಧಸ ಅನ್ನುವಂತಹ ಶಬ್ದ ಬಹಳ ಮುಖ್ಯ. ಅಲ್ಪ ಮೇಧಸ ಅಂದ್ರೆ ಏನು? ಬಹಳ ಕಡಿಮೆ ಬುದ್ಧಿಯನ್ನ ಉಳ್ಳುವಂತವರು. ಯಾರಿಗೆ ಕಾಮದ ಭಾವನೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ, ಅಂಥವರು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಯಾವುದು ಸೂಕ್ತ ಯಾವುದು ಸೂಕ್ತವಲ್ಲ ಎಂಬುದಾಗಿ ಅವರು ಪರಿಶೀಲಿಸೋದಕ್ಕೆ ಅವ್ರಿಗೆ ಆಗೋದಿಲ್ಲ ಅಲ್ಲ. ಯಾವಾಗ ನಮ್ಮಲ್ಲಿ ಕೂಡ ಯಾವಾಗ ಆಸೆ ಇರ್ತದೆ, ಇವಾಗ ಒಬ್ಬ ವಿದ್ಯಾರ್ಥಿಯ ಮುಂದೆ ಓದೋದಕ್ಕೆ ಎಷ್ಟೊಂದು ಇರ್ತದೆ, ಆದ್ರೆ ಅವನ ಮುಂದೆ ತಗೊಂಡು ಹೋಗಿ ಯಾರಾದ್ರೂ ಗುಲಾಬ್ ಜಾಮೂನನ್ನ ಇಟ್ರೆ ಅವಾಗ ಏನಾಗ್ತದೆ? ಸ್ವಾಭಾವಿಕವಾಗಿ ಅವನ ಮನಸ್ಸು ಗುಲಾಬ್ ಜಾಮೂನ್ ಮೇಲೆ ಹೋಗ್ತದೆ ಅಲ್ಲ. ಅದರಿಂದ ಅದೇ ರೀತಿಯಲ್ಲಿ ಯಾವಾಗ ನಮ್ಮ ಮನಸ್ಸಿನಲ್ಲಿ ಅತಿಯಾದಂತ ಕಾಮದ ಭಾವನೆಗಳಿರ್ತದೆ, ಆವಾಗ ನಾವು ಬುದ್ಧಿಶಕ್ತಿಯನ್ನ ಕಳ್ಕೊಂಡು ಬಿಡ್ತೇವೆ. ಸೊ ದೇವತೆಗಳ ಆರಾಧಕರು ಅದೇ ರೀತಿಯಾಗಿ ಕಡಿಮೆ, ಬಹಳ ಕಡಿಮೆ ಬುದ್ಧಿಶಕ್ತಿಯನ್ನ ಉಳ್ಳುವಂತವರು ಎಂಬುದಾಗಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಅಲ್ಲ. ಸೊ ದೇವಾನ್ ದೇವಯಜೋ ಯಾಂತಿ, ಯಾರು ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ ಅಂಥವರು ಬಹಳ ಅಲ್ಪ ಮೇಧಸಾಂ,
ಕಡಿಮೆ ಬುದ್ಧಿಶಕ್ತಿಯನ್ನು ಉಳ್ಳುವಂತವರು ಮಾತ್ರ ಅಲ್ಲ, ಆದರೆ ಅವರಿಗೆ ಕಡಿಮೆ ಫಲ ಕೂಡ ಸಿಗ್ತದೆ, ಬಹಳ ತಾತ್ಕಾಲಿಕವಾದಂತಹ ಫಲಗಳು ಅವರಿಗೆ ಸಿಗ್ತದೆ. ಆದರೆ ನನ್ನ ಆರಾಧಕರಿಗೆ ಶಾಶ್ವತವಾದಂತಹ ಫಲ ಸಿಗ್ತದೆ. ಏಕೆಂದ್ರೆ ತಮ್ಮ ಬುದ್ಧಿಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಅವರು ಕೇಂದ್ರೀಕರಿಸ್ತಾರೆ. ನನ್ನ ಮೇಲೆ ಅವರು ತಮ್ಮ ಮನಸ್ಸನ್ನ, ತಮ್ಮ ಹೃದಯವನ್ನ ಕೇಂದ್ರೀಕರಿಸ್ತಾರೆ ಎಂಬುದಾಗಿ ಕೃಷ್ಣ ಹೇಳ್ತಾನೆ 7ನೇ ಅಧ್ಯಾಯದಲ್ಲಿ. ಮತ್ತೆ 9ನೇ ಅಧ್ಯಾಯದಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಯಾವ ಯಾವ ದೇವತೆಗಳಿಗೆ ಯಾವ ಯಾವ ಶಕ್ತಿಯನ್ನ ನೀಡಲಾಗಿದೆ, ನಿಜವಾಗ್ಲೂ ಅದೆಲ್ಲವನ್ನ ನಾನೇ ನೀಡಿದ್ದೇನೆ. ಮತ್ತು ಯಾವ ಯಾವ ದೇವತೆಗಳ ಆರಾಧನೆಯನ್ನ ಬೇರೆ ಬೇರೆ ಜನರು ಮಾಡ್ತಾರೆ, ವಸ್ತುತಃ ಆ ಎಲ್ಲಾ ದೇವತೆಗಳ ಆರಾಧನೆ ಮಾಡುವಂತವರು ನನ್ನ ಆರಾಧನೆಯನ್ನೇ ಮಾಡ್ತಾ ಇದ್ದಾರೆ, ನನ್ನನ್ನೇ ಪೂಜಿಸ್ತಾ ಇದ್ದಾರೆ ಎಂಬುದಾಗಿ 9ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಅದನ್ನು ಕೂಡ ಕೃಷ್ಣ ಹೇಳ್ತಾನೆ. ಯದ್ಯಪಿ ದೇವತೆಗಳ ಆರಾಧನೆಯನ್ನ ಮಾಡ್ಬೋದು, ಆದ್ರೆ ಆ ಇಂಡೈರೆಕ್ಟ್ ಪರೋಕ್ಷವಾದಂತಹ ಮಾರ್ಗದಲ್ಲಿ ಕೃಷ್ಣನ ಆರಾಧನೆಯನ್ನೇ ಮಾಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ, ಏನಕ್ಕೆ ಅಂತ ಹೇಳಿದ್ರೆ 7ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಈ ಎಲ್ಲಾ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ನನ್ನ ಶರೀರದ ಬೇರೆ ಬೇರೆ ಭಾಗಗಳು ಇದ್ದಂತೆ. ಪುರುಷ ಸೂಕ್ತವನ್ನ ನಾವು ಬಹಳ ಹಿಂದೆ ಚರ್ಚೆ ಮಾಡಿದ್ವಿ, ಅದರಲ್ಲೂ ಕೂಡ ಬರ್ತದೆ. ಇಂದ್ರ ಹೇಗೆ ಭಗವಂತನ ಒಂದು ಶರೀರದ ಒಂದು ಭಾಗ, ವರುಣ ಮತ್ತೊಂದು ಭಾಗ, ಸೂರ್ಯ ಮತ್ತೊಂದು ಭಾಗ, ಹೀಗೆ ಬರ್ತದೆ. ಅದರಿಂದ ದೇವತೆಗಳ ಆರಾಧಕರು ಏನಿದ್ದಾರೆ ಅವರೆಲ್ಲರೂ ಭಗವಂತನ ಶರೀರದ ಬೇರೆ ಬೇರೆ ಭಾಗಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಆದ್ರೆ ಕೃಷ್ಣನ ಪೂಜೆಯನ್ನ ಮಾಡ್ತಕ್ಕಂಥವರು ಕೃಷ್ಣನ ಸಮಸ್ತವಾದಂತಹ ಸಚ್ಚಿದಾನಂದ ವಿಗ್ರಹದ ಆರಾಧನೆಯನ್ನ ಮಾಡ್ತಾರೆ. ಸೊ ಈ ದೇವತೆಗಳ ಆರಾಧಕರು ಯಾರಿದ್ದಾರೆ ಅವರು ಭಗವಂತನ ವಿರಾಟ್ ಪುರುಷದ ರೂಪ ಏನಿದೆ, ಅದು ಯದ್ಯಪಿ ಅದು ಕಲ್ಪನಾತ್ಮಕವಾದಂತಹ ರೂಪ, ಆದರೆ ಪುರುಷ ಸೂಕ್ತದಲ್ಲಿ ಬರ್ತಕ್ಕಂತಹದ್ದು ಈ ವಿರಾಟ್ ಪುರುಷನ ವರ್ಣನೆ ಬರ್ತಕ್ಕಂತಹದ್ದು. ಅದರಿಂದ ವಿರಾಟ್ ಪುರುಷ ಅಂದ್ರೆ ಭಗವಂತನ ಭೌತಿಕ ರೂಪ ಅಂತ ಹೇಳ್ಬೋದು. ಯದ್ಯಪಿ ಭಗವಂತನ ಭೌತಿಕ ರೂಪ ಇಲ್ಲ, ಆದರೆ ಕಲ್ಪನಾತ್ಮಕವಾಗಿ ಈ ಎಲ್ಲ ಜಗತ್ತಿನ ಬೇರೆ ಬೇರೆ ವಸ್ತುಗಳು, ಉದಾಹರಣೆಗೆ ಪರ್ವತಗಳು ಆ ವಿರಾಟ್ ಪುರುಷ ರೂಪದ ಬೋನ್ಸ್ ಅಂದ್ರೆ ಮೂಳೆಗಳು ಇದ್ದಂತೆ ಅಲ್ಲ. ಈ ಎಲ್ಲ ಯಾವ ಯಾವ ಹಸಿರನ್ನ ನಾವು ನೋಡ್ತೇವೆ, ಹುಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಗಿಡ ಆಗಿರ್ಬೋದು, ಅಲ್ಲೆಲ್ಲವೂ ಈ ವಿರಾಟ್ ಪುರುಷನ ಶರೀರದ ಮೇಲೆ ಇರ್ತಕ್ಕಂಥ ಕೂದಲು ಇದ್ದಂತೆ ಎಂಬುದಾಗಿ ನಾವು 2ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಕೂಡ ನಾವು ನೋಡ್ತೇವೆ. ಅದೇ ರೀತಿ ದೇವತೆಗಳು ಈ ಬೇರೆ ಬೇರೆ ಭಾಗಗಳು, ಇದೇ ವಿರಾಟ್ ಪುರುಷ ರೂಪದ ಬೇರೆ 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 ಭಾಗಗಳು. ಆದ್ರಿಂದ ಯಾರು ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ ಅವರು ಭಗವಂತನ ಆರಾಧನೆಯನ್ನ ಮಾಡ್ತಾರೆ, ಖಂಡಿತವಾಗ್ಲೂ ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ, ಪರೋಕ್ಷ ರೂಪದಲ್ಲಿ ಮಾಡ್ತಾರೆ. ಆದರೆ ಪ್ರತ್ಯಕ್ಷ ರೂಪದಲ್ಲಿ ನಾವು ಭಗವಂತನಲ್ಲಿ ಭಕ್ತಿಯನ್ನ ಇಟ್ಕೊಂಡು ಅವನ ಆರಾಧನೆಯನ್ನ ಮಾಡಿದ್ರೆ ಅವನ ಪ್ರತ್ಯಕ್ಷವಾದಂತಹ ಆರಾಧನೆಯನ್ನ ಮಾಡಬಹುದು. ಮತ್ತೆ ಪರೋಕ್ಷವಾದಂತಹ ಆರಾಧನೆಗಿಂತ ಪ್ರತ್ಯಕ್ಷವಾದಂತಹ ಆರಾಧನೆಯೇ ಮೇಲು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಲ್ಲ. ಆದ್ರಿಂದ ನಾವು ದೇವತೆಗಳ ಆರಾಧನೆಯನ್ನ ಮಾಡ್ಬೋದು, ಗಣೇಶನ ಆರಾಧನೆಯನ್ನ ಮಾಡ್ಬೋದು, ಆದ್ರೆ ಅದರಲ್ಲಿ ಮನೋಭಾವನೆ ಏನಿರ್ಬೇಕು ಅಂತ ಹೇಳಿದ್ರೆ ಕೃಷ್ಣನಲ್ಲಿ ನನಗೆ ದಯವಿಟ್ಟು ಪರಿಶುದ್ಧವಾದಂತಹ ಭಕ್ತಿಯನ್ನ ನೀಡು. ಕೃಷ್ಣನ ಆರಾಧನೆಯಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆಗಳು ಬಂದ್ರೆ ಅದನ್ನ ದಾಟಿ ಹೋಗುವಂತಹ ಸಾಮರ್ಥ್ಯವನ್ನ ನನಗೆ ದಯವಿಟ್ಟು ನೀಡು ಎಂಬುದಾಗಿ ನಮ್ಮ ಮನೋಭಾವನೆ ಇರಬೇಕು ಅಲ್ಲ. ಇಷ್ಟು ಹೇಳಿ ಆಗ್ಲೇ 3 ನಿಮಿಷ ತಡವಾಗಿದೆ, ದಯವಿಟ್ಟು ಕ್ಷಮಿಸಿ. ಇಷ್ಟು ಹೇಳಿ ಇಲ್ಲಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಯಾವ್ದಾದ್ರು ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಮಾಡಬಹುದು, ಇಲ್ಲವಾದಲ್ಲಿ ಮುಂದಿನ ವಾರ ನಾವು ಮತ್ತೆ ಸೇರಿ 51ನೇ ಶ್ಲೋಕದಿಂದ ನಾವು ಚರ್ಚೆಯನ್ನು ಮಾಡ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಚಾಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ನೋಡಿ, ಯಾರೊಬ್ರು ಪ್ರಭುಜಿ ಚಾಟಾ? ಚಾಟ್ ಅಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳಿದಾರೆ. ಶುಕ್ಲಾಂಬರಧರಂ ವಿಷ್ಣು ಮದಿ ಗಣಪತಿದ ಅಥವಾ ವಿಷ್ಣು ಶ್ಲೋಕ? ಒಳ್ಳೆ ಪ್ರಶ್ನೆ. ನಿಜವಾಗ್ಲೂ ಈ ಶ್ಲೋಕ ಇರತಕ್ಕಂತಹದ್ದು ವಿಷ್ಣುವಿನ ಮೇಲೇನೆ ಅಲ್ಲ. ಶುಕ್ಲಾಂಬರಧರಂ ವಿಷ್ಣು ಅಲ್ಲಿ ಬರ್ತದೆಯಲ್ಲ, ವಿಷ್ಣು ಅಂತಾನೆ ಬರ್ತದೆ ಅಲ್ಲಿ ಗಣೇಶ ಅಂತ ಬರೋದಿಲ್ಲ. ಎಲ್ಲಿ ಮೈನ ಬರೋದು ಅಲ್ಲಿ ಶಬ್ದ ಶುಕ್ಲಾಂಬರಧರಂ ವಿಷ್ಣು. ಅಂಬರ ಅಂದ್ರೆ ಏನು? ಅಂಬರ ಅಂದ್ರೆ ಏನು? ಅಲ್ಲಿ ಅಂಬರ ಅಂದ್ರೆ ಆಕಾಶ ಅಂತ ಕೂಡ ಇದೆ, ಆದ್ರೆ ಈ ಶ್ಲೋಕದಲ್ಲಿ ಏನರ್ಥ? ವಸ್ತ್ರ ಪ್ರಭುಜಿ. ವಸ್ತ್ರ. ಅಂಬರ ಅಂದ್ರೆ ವಸ್ತ್ರ. ಸೊ ವಿಷ್ಣು ಅನ್ನೋನು ಶುಕ್ಲ ಅಂದ್ರೆ ಏನು? ಬಿಳಿ ಬಟ್ಟೆ. ಬಿಳಿ ಬಟ್ಟೆಯನ್ನ ಧರಿಸ್ತಾನೆ. ಬಿಳಿ ಬಟ್ಟೆ ಆದ್ರೆ ಧೋತಿ ಮಾತ್ರ, ಅವನ ಧೋತಿ ಮಾತ್ರ ಸಾಮಾನ್ಯವಾಗಿ ಪೀತಾಂಬರವಾಗಿರ್ತದೆ. ಅಂದ್ರೆ ಪೀತ ಅಂದ್ರೆ ಹಳದಿ ಬಟ್ಟೆ,
ಆದ್ರೆ ಇಲ್ಲಿ ಬಿಳಿ ಬಟ್ಟೆಯನ್ನ ಧರಿಸುವಂತಹ ವಿಷ್ಣುವನ್ನ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ, ಅವನ ದೇಹದ ಕಾಂತಿ ಶಶಿ ಅಂದ್ರೆ ನೀಲಿ ಮೇಘದ ಒಂದು ದೇಹ ಕಾಂತಿ ಇದೆ. ವಿಷ್ಣುವಿನ ದೇಹ ಕಾಂತಿ ಶಶಿವರ್ಣಂ ಚತುರ್ಭುಜಂ, 4 ಕೈಗಳಿದೆ. ಮತ್ತೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್, ಬಹಳ ಪ್ರಸನ್ನವಾದಂತಹ ಮುಖವನ್ನ ಹೊಂದಿದ್ದಾನೆ ಅಂತಹ ವಿಷ್ಣುವನ್ನ ಪ್ರಸನ್ನವದನಂ ಧ್ಯಾಯೇತ್. ಏನದು ಲಾಸ್ಟ್ ಬರೋದು ಸರ್ವ ವಿಘ್ನೋಪಶಾಂತಯೇ ಅಲ್ಲ. ಸೊ ಅದು ನಿಜವಾಗ್ಲೂ ಇರ್ತಕ್ಕಂಥದ್ದು ವಿಷ್ಣುವಿನ ಮೇಲೇನೆ, ಯಾಕೆಂದ್ರೆ ಆ ಶ್ಲೋಕದಲ್ಲೇ ವಿಷ್ಣು ಅಂತ ಶಬ್ದ ಬರ್ತಾ ಇದೆ ಅಲ್ಲ. ಎಲ್ಲಾ ವಿಘ್ನಗಳನ್ನ ಉಪಶಮನ ಮಾಡುವಂತಹವನು ವಿಷ್ಣು, ಮೂಲದಲ್ಲಿ ಅವನು ವಿಷ್ಣುವೇನೆ. ಅದು ಹೇಗೆ ಗಣೇಶನ ಮೇಲೆ ಅದು ಬಂದಿದ್ದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದ್ರೆ ನಿಜವಾಗ್ಲೂ ಆ ಶ್ಲೋಕ ಇರ್ತಕ್ಕಂಥದ್ದು ವಿಷ್ಣು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ, ಗಣೇಶನ ಸ್ಥಾನ ಬ್ರಹ್ಮಾಜಿಗಿನ ಮೇಲೇನ ಅಥವಾ ಹೇಗೆ ಪ್ರಭು? ಇಲ್ಲ ಇಲ್ಲ, ಬ್ರಹ್ಮನ ಮೇಲೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಇವರೆಲ್ಲರೂ ಕೂಡ ಜೀವಿಗಳು, ಆದ್ರಿಂದ ಬ್ರಹ್ಮನ ಮೇಲೆ ಅಂತ ನಾವು ಆ ರೀತಿಯಾದಂತ ತಾರತಮ್ಯವನ್ನ ನಾನು ಎಲ್ಲೂ ನೋಡಿಲ್ಲ, ಬ್ರಹ್ಮ ಮೇಲೋ ಗಣೇಶ ಮೇಲೋ ಅನ್ನೋದನ್ನ. ಆದ್ರೆ ಖಂಡಿತವಾಗ್ಲೂ ಬ್ರಹ್ಮ ಮತ್ತೆ ಶಿವ ಇವರಿಬ್ಬರ ನಡುವೆ ತಾರತಮ್ಯವನ್ನ ನಾವು ಆಗ್ಲೇ ನೋಡಿದ್ದೇವೆ. ಶಿವ ಅನ್ನೋನು ಬ್ರಹ್ಮನಿಗಿಂತ ಮೇಲೆ ಆದಂತ ಮಿಗಿಲಾದಂತ ಸ್ಥಾನದಲ್ಲಿ ಇದ್ದಾನೆ, ಯಾಕೆಂದ್ರೆ ಶಂಭು ತತ್ವ ಅನ್ನೋದು ಬೇರೆ, ಜೀವತತ್ವ ಅನ್ನೋದೇ ಬೇರೆ. ಆದ್ರೆ ಗಣೇಶ ಮತ್ತೆ ಬ್ರಹ್ಮರನ್ನ ನೋಡಿದ್ರೆ ಆ ರೀತಿ ತಾರತಮ್ಯ ಇಲ್ಲ, ಇಬ್ಬರು ಕೂಡ ಜೀವಿಗಳೇ ಆಗಿರೋದ್ರಿಂದ ಆ ರೀತಿ ತಾರತಮ್ಯವನ್ನ ನಾವು ಮಾಡೋದಕ್ಕಾಗೋದಿಲ್ಲ. ನನಗನ್ಸೋ ಪ್ರಕಾರ ಇಬ್ರು ಜೀವಿಗಳು, ಅದರಿಂದ ಇವ್ರ ಮೇಲೆ ಇನ್ನು ಮತ್ತೊಬ್ರು ಕೀಳು ಆ ರೀತಿ ಹೇಳೋದಕ್ಕೆ ಆಗೋದಿಲ್ಲ. ನನಗನ್ಸೋ ಪ್ರಕಾರ ಅಷ್ಟು ಮಾಹಿತಿ ನನ್ನಲ್ಲಿದೆ. ಬೇರೆ ಯಾವ್ದಾದ್ರು ಪ್ರಶ್ನೆ? ಪ್ರಭುಜಿ, ಇವಾಗ ಗಣೇಶ ಅನ್ನೋದು ಒಂದು ಸ್ಥಾನ ಅಲ್ಲ ಪ್ರಭುಜಿ, ಅದು ಮತ್ತೆ ಬೇರೆ ಬೇರೆಯವ್ರು ಬರ್ತಿರ್ತಾರೆ, ಅದು ಹೇಗಿರುತ್ತೆ ಪ್ರಭುಜಿ? ಇದು ಒಳ್ಳೆ ಪ್ರಶ್ನೆ. ಹೇಗೆ ಇಂದ್ರ ಅನ್ನೋದು ಒಂದು ಸ್ಥಾನ, ಅದೇ ರೀತಿ ಗಣೇಶ ಅನ್ನೋದು ಒಂದು ಸ್ಥಾನನಾ? ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಬೇಕಾದ್ರೆ ಒಂದ್ಸತಿ ಕೇಳ್ಬಿಟ್ಟು, ಇದು ನನಗೆ ಹೊಳಿಲಿಲ್ಲ ಈ ರೀತಿ ಪ್ರಶ್ನೆ ಬರ್ಬೋದು ಅಂತ. ಆದ್ರೆ ನಾನು ಒಂದ್ಸತಿ ನಮ್ಮ ವರಿಷ್ಠರನ್ನ ಕೇಳಿ ಇದ್ರ ಬಗ್ಗೆ ನಾನು ಮುಂದಿನ ವಾರ ಯಾವಾಗ ನಾವು ಭೇಟಿ ಮಾಡ್ತೀನಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳ್ತೀನಿ, ಅದು ಸ್ಥಾನನಾ ಅಲ್ವಾ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲ. ಓಕೆ. ಸೊ ಧನ್ಯವಾದಗಳು ಯಾರ್ಯಾರು ಸೇರಿದ್ದೀರಾ. ಇವತ್ತು ಯದ್ಯಪಿ ಸಂಕ್ರಾಂತಿ, ನಿಮ್ಮ ಮನೆಗಳಲ್ಲಿ ಎಲ್ಲ ಬೇರೆ ಪೂಜೆ ಪುನಸ್ಕಾರ ಎಲ್ಲ ಇರ್ಬೋದು, ಆದ್ರೂ ನೀವೆಲ್ಲ ಸೇರಿದ್ದೀರಾ, ಅದಕ್ಕೆ ಬಹಳ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಸೇರಿ ನಮ್ಮ ಚರ್ಚೆನ ಮುಂದುವರಿಸ್ತೇವೆ. ಈ ವಾರ ನಾವು ನಾಳೆ ಅಂದ್ರೆ ಮಂಗಳವಾರ ಮತ್ತೆ ಶುಕ್ರವಾರ ನಾವು ರಾಮಾಯಣದ ಚರ್ಚೆಯನ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಮುಂದಿನ ವಾರ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಪ್ರಯುಕ್ತ. ಅದಕ್ಕೆ ನೀವು ಸೇರ್ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಸಂಕ್ಷೇಪ ರಾಮಾಯಣದ ಗ್ರೂಪ್ ಇದೆ, ಅದಕ್ಕೆ ನೀವು ಸೇರ್ಬೋದು. ನಾಳೆ ಸಾಯಂಕಾಲ 7 ಗಂಟೆಗೆ ಮತ್ತೆ ಇದೇ ಲಿಂಕ್ ನಲ್ಲಿ ನಾವು ನಮ್ಮ ರಾಮಾಯಣದ ಚರ್ಚೆಯನ್ನ, ರಾಮಾಯಣದ ಮೊದಲನೇ ಶ್ಲೋಕವನ್ನ ನಾವು ಚರ್ಚೆ ಮಾಡ್ತೇವೆ. ಯಾರ್ಯಾರಿಗೆ ಸೇರೋದಕ್ಕೆ ಇಂಟ್ರೆಸ್ಟ್ ಇದೆ, ಇಚ್ಛೆ ಇದೆ, ಅವರು ಸೇರಬಹುದು. ಆಯ್ತಾ? ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀ ಬ್ರಹ್ಮ ಸಂಹಿತಾ ಕೀ ಜೈ. ಶ್ರೀ ಪ್ರಭುಪಾದ ಕೀ ಜೈ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು.